Hello friends, welcome back again. Black ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದರಲ್ಲಿ ಆಲ್ರೆಡಿ 14 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದಿರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 15th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮರಿದೆ ನಮ್ಮ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಸ್ಕ್ರಾಲ್ ಆಗಿ ಬರೋ ಹೈಪ್ ನ ಕೂಡ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ನನಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ನಮ್ಮ ಚಾನೆಲ್ ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗುತ್ತೆ. ಈ ತರ ಒಳ್ಳೆ ಒಳ್ಳೆ ಸೀರೀಸ್ ನ ಬ್ಯಾಕ್ ಟು ಬ್ಯಾಕ್ ಅಪ್ಲೋಡ್ ಮಾಡೋದು ಕೂಡ ನನಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅಂಡ್ ಬನ್ನಿ, ಇವತ್ತು ಲಕ್ಷ್ಮಿ, ಭೂಮಿ, ಲಿಖಿತಾ, ಐಶ್ವರ್ಯ, ವಂಶಿ, ಶಿವರಾಮ್, ಮೋನಿಶಾ, ವಿಶಾಲ್ ಮಡಿವಲಾರ್, ಮಧು ವರ್ಷಿಣಿ ಮತ್ತೆ ಮಂಜೇಗೌಡ ಅನ್ನೋ ಒಂದು ಐಡಿಯಿಂದ, ನಿಮ್ಮ ನಿಜವಾದ ಹೆಸರೇನು ಅಂತ ಗೊತ್ತಿಲ್ಲ, ಬಟ್ ಮಂಜೇಗೌಡ ಅನ್ನೋ ಐಡಿಯಿಂದ ಕಮೆಂಟ್ ಬಂದಿತ್ತು. ಅಂಡ್ ರಂಜಿತಾ, ಪ್ರಜ್ನಾ ಹಾಗೂ ಸಿಂಚು ಅವರಿಗೆ, ಸಿಂಚು ಅಂದ್ರೆ ನಿನ್ನೆ ವಿಡಿಯೋನಲ್ಲಿ ಹೇಳಿದ್ದೆ ಅವರಲ್ಲ, ಇದು ರೂಪಾ ಮಲಗಟ್ಟಿ ಅನ್ನೋ ಒಂದು ಐಡಿಯಿಂದ ಬಂದಿರೋದು. ಸೊ ಸಿಂಚನ ಅವರಿಗೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬಾ ದೊಡ್ಡ ಹಾಯ್. ಹಾಗೆ ಜೀವನದಲ್ಲಿ ನೀವು ಅನ್ಕೊಂಡಿರೋ ವಿಷಯಗಳೆಲ್ಲದರೂ ನಿಮ್ಗೆ ಒಂದು ಸಕ್ಸಸ್ ನ ತಂದ್ಕೊಡ್ಲಿ ಅಂತ ಹೇಳ್ತಾ ಇವತ್ತಿನ 15th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ, ಆ ಫೈರ್ ಆಕ್ಸಿಡೆಂಟ್ ಅಲ್ಲಿ ಕಾಪಾಡಿರೋ ಉಕ್ಕು ಶೇಪ್ ಅಲ್ಲಿ ಇರೋ ವ್ಯಕ್ತಿನೇ ಇವತ್ತು ಇವ್ರನ್ನ ಕೊಲೆ ಮಾಡಿದಾರೆ ಅಂತ ನಮ್ ಹೀರೋಯಿನ್ ಗೆ ಅರ್ಥ ಆಯ್ತು. ಅಂದ್ರೆ ಕನ್ಫರ್ಮ್ ಅಲ್ಲ, ಒಂದು ಡೌಟ್ ಪಟ್ಟಿದ್ದಾಳೆ. ಆದ್ರೆ ಕನ್ಫರ್ಮ್ ಆಗಿ ಒಂದ್ ವಿಷಯ ಗೊತ್ತು, ಈಗ ನಡೆದಿರೋ ಕೊಲೆಗಳಿಗೆ ಕಾರಣ ಆ ಉಕ್ಕು ಶೇಪ್ ಅಲ್ಲಿ ಇರೋನೆ ಅಂತ. ಅಂದ್ರೆ ನೈಟ್ ಒಂದ್ ಹುಡುಗಿನ ಸಾಯಿಸಿದಾನೆ ಮತ್ತೆ ಡಾಕ್ಟರ್ ನ ಸಾಯಿಸಿರೋದು ಅವನೇ ಅಂತ. ಇನ್ನೊಂದ್ ಕಡೆ ಪೊಲೀಸ್ ಅವರೆಲ್ಲ ಈ ಕೇಸ್ ನಾನ್ ತಗೊಂತೀನಿ ಅಂತ ಹೇಳಿ ಕಿತ್ತಾಡ್ತಾ ಇರ್ತಾರೆ. ಅಂದ್ರೆ ನಮ್ಮ ಹೀರೋ ಅವರ ಆಪೋಸಿಟ್ ಟೀಮ್ ಅವ್ರು ಬಂದು ಆ ಕೊಲೆಗೆ ಸಂಬಂಧಪಟ್ಟಿರೋನ್ ಹೆಂಗಿರ್ತಾನೆ ಅಂತ ಹೇಳಿ ಯಾರ ಹತ್ರನೂ ಸ್ಕೆಚ್ ನ ಮಾಡಿಸಿರ್ತಾರೆ. ಸೊ ಈ ಕೇಸ್ ನಾವ್ ಹ್ಯಾಂಡಲ್ ಮಾಡ್ತೀವಿ ಅಂದಾಗ ನಮ್ಮ ಹೀರೋ ಅವರ ಹೆಡ್ ಆಫೀಸರ್ ಅವರೆಲ್ಲ ಬಿಡ್ತಾ ಇಲ್ಲ. ಆ ಟೈಮಲ್ಲಿ ನಮ್ಮ ಹೀರೋಯಿನ್ ಬಂದು ಆ ಸ್ಕೆಚ್ ನ ನೋಡ್ಬಿಟ್ಟು, ನಾನ್ ಇವ್ರನ್ನ ನೋಡಿದೀನಿ, ಅವತ್ತು ಮಕ್ಕಳೆಲ್ಲ ಕಂಟೈನರ್ ಅಲ್ಲಿ ಸಿಕ್ಕಾಕೊಂಡಿರ್ಬೇಕಾದ್ರೆ ಬೆಂಕಿ ಹಚ್ಚಿದ್ರಲ್ವಾ, ಅವಾಗ ಇವ್ನ್ ಕೂಡ ಅದ್ರಲ್ಲಿ ಇದ್ದ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡು ಎಲ್ಲರಿಗೂ ಶಾಕ್ ಆಯ್ತು. ಬಟ್ ಈಗ ಸದ್ಯಕ್ಕೆ ನಮ್ಮ ಹೀರೋ ಅವರ ಆಪೋಸಿಟ್ ಪೊಲೀಸ್ ಅವರು ಇದಾರಲ್ವಾ, ಅವ್ರ ತಾನೇ ವಿಚಾರಣೆ ಮಾಡ್ತಾ ಇರೋದು, ಅದ್ರಲ್ಲಿ ತಾನೇ ಸ್ಪೈ ಕೂಡ ಕೆಲಸ ಮಾಡ್ತಾ ಇರೋದು. ಅವನು ಏಜೆನ್ಸಿ ಅವ್ರನ್ನ ಕರ್ಕೊಂಡ್ಬಂದ್ ಕೂರಿಸ್ಕೊಂಡು ಈ ಫೋಟೋನ ತೋರಿಸಿ ವಿಚಾರಣೆ ಮಾಡಿದಾಗ ಅವ್ರು ಹೇಳ್ತಾರೆ, ಹೌದು ಸರ್, ನಾವ್ ಆ ಜಾಗಕ್ಕೆ ಹೋಗೋದಕ್ಕೂ ಮುಂಚೆ ನೀವು ನಮ್ಮ ಹತ್ರ ಕೆಲಸ ಕೇಳ್ಕೊಂಡ್ ಬಂದಿದ್ದ. ಅವಾಗ ನಾನು ಹೇಳಿದ್ದೆ ನಾವ್ ಆ ಜಾಗದಲ್ಲಿ ಈ ತರ ಕೆಲಸ ಮಾಡಕ್ ಹೋಗ್ತೀವಿ ಅಂತ. ಮೋಸ್ಟ್ಲಿ ಇವನೇನಾ ಅಂತ ಇವರು ಮಾತಾಡ್ಕೊಂಡ್ರು. ಇನ್ನೇನು ನೆಕ್ಸ್ಟ್ ಮಿನಿಟ್ ಇವನ್ ಕ್ರಿಮಿನಲ್ ಗೆ ಕಾಲ್ ಮಾಡ್ಬಿಟ್ಟು ಈ ತರ ಒಬ್ಬ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅವಾಗ ಹೀರೋಯಿನ್ ಬಂದ್ ಇವ್ರ ಹತ್ರ ಕೇಳಿದಾಗ, ಅಂದ್ರೆ ಆ ಕಿಲ್ಲರ್ ಎಲ್ಲಿದ್ದಾನೆ ಏನು ಗೊತ್ತಾಯ್ತಾ ಅಂದಾಗ, ಇಲ್ಲಮ್ಮ ಅವನ ಬಗ್ಗೆ ಏನು ಗೊತ್ತಾಗಿಲ್ಲ, ಇನ್ ಆತರ ಕ್ರೈಮ್ ಮಾಡೋದವನು ಏನ್ ಇಲ್ಲೇ ಸುತ್ಕೊಂಡಿರ್ತಾನ, ಎಲ್ಲೋ ಗೌಸ್ಕೊಂಡಿರ್ತಾನೆ, ಹುಡುಕ್ಬೇಕು ಅಂತ ಹೇಳಿ ಸೈಲೆಂಟ್ ಆಗ್ಬಿಟ್ರು. ಆದ್ರೆ ನಮ್ ಹೀರೋಯಿನ್ಗೆ ತುಂಬಾ ಬೇಜಾರಾಗುತ್ತೆ. ನಾನ್ ಕಾಪಾಡಿದ್ದಕ್ಕೆ ಅವನು ಇವ್ರನ್ನೆಲ್ಲ ಸಾಯಿಸ್ತಾ ಇದ್ದಾನ ಅಂತ ತುಂಬಾ ಫೀಲ್ ಮಾಡ್ತಾಳೆ. ಅವಾಗ ನಮ್ ಹೀರೋ ಮತ್ತೆ ಆಕ್ಟರ್ ಇಬ್ರು ಜಾಗಕ್ಕೆ ಬಂದಾಗ ಇವಳು ಕೇಳ್ತಾಳೆ, ಇವನ್ ಏನ್ ಮಾಡ್ತಿದ್ದಾನೆ ಇಲ್ಲಿ ಅಂತ. ಅವಾಗ ನಮ್ ಹೀರೋ ಹೇಳ್ತಾರೆ, ಏನಿಲ್ಲ, ಇವ್ನ ಇವಾಗ ನೆಕ್ಸ್ಟ್ ಡ್ರಾಮಾ ನಲ್ಲಿ ಒಂದು ಡಿಟೆಕ್ಟಿವ್ ಕ್ಯಾರೆಕ್ಟರ್ ಮಾಡ್ತಿದ್ದಾನಂತೆ, ಅದರಿಂದ ಕಲ್ತ್ಕೊಳ್ಳಕ್ಕೆ ಅಂತ ಬಂದಿದ್ದಾನೆ ಅಂತ ಹೇಳಿದಾಗ ಅವಾಗ ನಮ್ ಹೀರೋಯಿನ್ಗೆ ಟಕ್ ಅಂತ ಸ್ಟ್ರೈಕ್ ಆಗುತ್ತೆ. ಅಂದ್ರೆ ಇದಕ್ಕೂ ಮುಂಚೆನೆ ಅವಳ ಮೆಂಟಲ್ ನ ನೋಡಿರ್ತಾಳಲ್ವಾ, ಅದು ನೆನಪು ಬಂದಿದ ತಕ್ಷಣ ನಾವ್ ಅಲ್ಲೋಗಿ CCTV ಫುಟೇಜ್ ಚೆಕ್ ಮಾಡಿದ್ರೆ ನಮ್ಗೆಲ್ಲ ಗೊತ್ತಾಗುತ್ತೆ ಅಂತ ಇವಳ ಪಾಡಿಗಳು ಹೋಗ್ಬೇಕಾದ್ರೆ ಹೀರೋಗೆ ಟೆನ್ಷನ್ ಆಗುತ್ತೆ. ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ ಹತ್ರ ವಾಂಟೆಡ್ ಆಗಿ ಸಾಯಕ್ಕೇನಾದ್ರೂ ಹೋಗ್ತಾ ಇದೆಯಾ ಅಂತ ಬೈದಾಗ ಅವಳು ಹೇಳ್ತಾಳೆ, ಇಲ್ಲ, ಅವತ್ತು ನಾನೇ ಅವನನ್ನ ಕಾಪಾಡಿದ್ದು, ಆತರ ಕಾಪಾಡದೇ ಇದ್ದಿದ್ರೆ ಇವತ್ತಿತ್ರ ಇವರು ಸಾಯ್ತಾ ಇರ್ಲಿಲ್ಲ, ಅದರಿಂದಾನೇ ನಾನು ಹೋಗ್ಲೇಬೇಕು ಅಂತ ಹೇಳಿದಾಗ ಬೇರೆ ದಾರಿ ಇಲ್ಲ, ನಮ್ ಹೀರೋನು ಹೋಗ್ಲೇಬೇಕಲ್ವಾ. ಸೊ ಎಲ್ಲರೂ ಹೋಗಿ CCTV ಫುಟೇಜ್ ನೆಲ್ಲ ಚೆಕ್ ಮಾಡ್ತಾರೆ. ಅದ್ರಲ್ಲಿ ನಮ್ ಹೀರೋಯಿನ್ ಅವನ ಜೊತೆ ಮಾತಾಡ್ತಿದ್ದಾಳೆ, ಬಟ್ ಅವ್ನ ಮುಖ ಸರಿಯಾಗಿ ಕಾಣಿಸ್ತಾ ಇಲ್ಲ. ಅದಕ್ಕೆ ಆಕ್ಟರ್ ಹೇಳ್ತಾನೆ, ಹಂಗಾದ್ರೆ ಬೇರೆ ಬೇರೆ CCTV ಫುಟೇಜ್ ನ ಚೆಕ್ ಮಾಡೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅಂದಾಗ ನಮ್ ಹೀರೋಯಿನ್ ತುಂಬಾ ಥ್ಯಾಂಕ್ಸ್ ಅಂತ ಅವ್ನ ಕೈ ಹಿಡ್ಕೊಂಡು ಹೇಳಿದಾಗ ನಮ್ ಹೀರೋಗೆ ಟೆನ್ಷನ್ ಆಗುತ್ತೆ. ಅವಾಗಿಂದ ಹೆಲ್ಪ್ ಮಾಡ್ತಾ ಇರೋದು ನಾನು, ನನಗ್ ಥ್ಯಾಂಕ್ಸ್ ಹೇಳ್ದೆ ಇವ್ನ್ಗೆ ಹೇಳ್ತಾ ಇದ್ದೆ ಅಂತ ಇವನು ಕೈ ನೀಡ್ತಾನೆ. ಇವಳು ಬೇಕಾ ಬೇಡವಾ ಅನ್ನೋ ತರ ಕೈನ ಮುಟ್ತಾಳೆ. ಅದಾದ್ಮೇಲೆ ಈಗ ಸತ್ತಿದಾಳಲ್ವಾ ಹುಡುಗಿ, ಅವಳ ಬಗ್ಗೆ ಇನ್ನೇನಾದ್ರೂ ಇನ್ಫಾರ್ಮೇಶನ್ ಗೊತ್ತಾ ಅಂತ ಅವತ್ತು ಆ ಕಾರ್ ಡ್ರೈವ್ ಮಾಡ್ಕೊಂಡು ಹೋದ್ರಲ್ವಾ, ಪಾರ್ಟಿ ಮುಗಿಸ್ಕೊಂಡು ಆ ಫುಟೇಜ್ ನ ಕೂಡ ನೋಡ್ತಾ ಇರ್ತಾರೆ. ಅದ್ರಲ್ಲಿ ಈ ಮೆಂಟಲ್ ಇದ್ದ ಅಲ್ವಾ, ಅವ್ನ್ ಬಂದು ಯಾರ ಹತ್ರನೋ ಮಾತಾಡ್ಬಿಟ್ಟು ಬಂದು ಇವ್ರ ಕಾರ್ನ ಎತ್ತಾ ಇರೋದು. ಅವತ್ತು ಇವ್ರ ಡ್ರೈವರ್ ಬಂದು ಕಾರ್ನ ಎತ್ತಿಲ್ಲ. ಈ ವಿಷಯ ಹೇಳಿದಾಗ ಆಕ್ಟರ್ ಹೇಳ್ತಾನೆ, ಆಕ್ಚುಲಿ ಅವತ್ತು ಅವಳು ಅವರ ಬಾಯ್ ಫ್ರೆಂಡ್ ಯಾವ್ದೋ ಒಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಾನಂತೆ, ಅವನಿಂದಾನೆ ಅವಳಿಗೆ ಆಕ್ಟರ್ಸ್ ಆಗೋದಕ್ಕೆ ಚಾನ್ಸ್ ಸಿಕ್ತು ಅಂತ ಹೇಳಿದ್ಲು. ಮೋಸ್ಟ್ಲಿ ಅವ್ರನ್ನ ಮೀಟ್ ಮಾಡಿದ್ರೆ ಅವತ್ತು ಕಾರ್ ಡ್ರೈವ್ ಮಾಡ್ಕೊಂಡು ಹೋಗಿದ್ ಯಾರು ಅಂತ ನಮ್ಗೆ ಗೊತ್ತಾಗೋ ಚಾನ್ಸಸ್ ಇದೆ, ಯಾಕಂದ್ರೆ ಆ ಲೇಡಿ ಅವರ ಮ್ಯಾನೇಜರ್ ಹತ್ರನೇ ಅವ್ನು ಮಾತಾಡ್ತಾ ಇರೋದು ಅಂತ ಹೇಳ್ತಾನೆ. ಇವ್ರು ಈ ತರ ಫುಟೇಜ್ ನೆಲ್ಲ ನೋಡ್ತಾ ಇರ್ಬೇಕಾದ್ರೇನೆ ಅದ್ರಲ್ಲೂ ಅವನ್ ಮುಖ ಸರಿಯಾಗಿ ಕಾಣಿಸ್ತಾ ಇಲ್ಲ. ಇವ್ರೇ ಟೆನ್ಷನ್ ಆಗಿ ನೋಡ್ತಾ ಇದ್ರೆ ಸ್ಪೈ ಬೇರೆ ಸುಮ್ನೆ ಇರ್ತಲ್ಲ, ಇದು ನನ್ ಕೇಸು, ನಾವ್ ಹ್ಯಾಂಡಲ್ ಮಾಡೋ ಕೇಸಲ್ಲಿ ನೀವೇನ್ ಮಾಡ್ತಾ ಇದೀರಾ, ಮರ್ಯಾದೆಗಳಿಂದ ಹೊರಟೋಗಿ ಅಂತ ಬೈದ್ ಬಿಡ್ತಾನೆ. ಅದರಿಂದ ಅವರಲ್ಲಿಂದ ಹೊರಗಡೆ ಬಂದ್ಬಿಟ್ರು. ಹೊರಗಡೆ ಬಂದವಳು ಫೀಲ್ ಮಾಡ್ತಾ ಇರ್ತಾಳೆ, ನನ್ನಿಂದಾನೇ ಇದೆಲ್ಲ ಆಗಿದ್ದು, ಹೆಂಗಾದ್ರೂ ಮಾಡಿ ಅವ್ರನ್ನ ಕಂಡಿಡಿಬೇಕು ಅಂತ. ಅದಕ್ಕೆ ನಮ್ ಹೀರೋನು ಸಮಾಧಾನ ಮಾಡ್ತಾರೆ, ನಿಂದೇನು ತಪ್ಪಿಲ್ಲ, ನೀನ್ ಸುಮ್ನೆ ಇರು ಅಂತ. ಅವಾಗೂ ನಮ್ ಹೀರೋಯಿನ್ ಸುಮ್ನೆ ಇಲ್ವೇ, ಫಸ್ಟ್ ನಾವು ಪೊಲೀಸ್ ಸ್ಟೇಷನ್ ಹೋಗ್ಬೇಕು, ಅಲ್ಲಿ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಟ್ರಾಫಿಕ್ CCTV ಫುಟೇಜ್ ಅಲ್ಲಿ ಎತ್ತಿದ್ರೆ ಅವ್ನ್ ಕಾಣಿಸೋ ಚಾನ್ಸಸ್ ಇದೆ ಅಂತ ಎದ್ದೋ ಬಿದ್ದು ಅಂತ ಓಡ್ತಾಳ. ನಿನ್ನ ಮಾತ್ರ ಚೇಂಜ್ ಮಾಡಕ್ ಆಗಲ್ಲ ಕಡೆ ಅಂತ ಇವನು ಹಿಂದ್ಗಡೆನೆ ಹೋಗ್ತಾನೆ. ಏನೇನ್ ಮಾಡ್ತಾನೆ ಪಾಪ. ಆದ್ರೆ ಇಲ್ಲಿ ಜಂಗ್ ಬಂದು ನಮ್ ಹೀರೋಯಿನ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದ ಅಲ್ವಾ, ಅವರಪ್ಪ ಡೆತ್ ಕೇಸ್ ಅಲ್ಲಿ. ಅದು 1997 ಅಲ್ಲಿ ಏನಾಗಿದೆ ಅಂತ ಗೊತ್ತೇ ಇಲ್ವಲ್ಲ, ಅದಕ್ಕೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಸ್ ಇಲ್ವಲ್ಲ. ಏನೋ ಸಿಕ್ಕಿರೋ ಕೆಲವೊಂದು ಪೇಪರ್ಸ್ ತಗೊಂಡೋಗಿ ಅವ್ರ ಅಪ್ಪ ಹತ್ರ ಕೇಳ್ತಾನೆ, ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ, ನನ್ಗೆ ಯಾಕೋ ನಮ್ಮ ಅಣ್ಣ ಏನೋ ತಪ್ಪು ಮಾಡ್ತಿದ್ದಾನೆ ಅಂತ ಅನಿಸ್ತಾ ಇದೆ ಅಪ್ಪ, ದಯವಿಟ್ಟು ಇದ್ರ ಬಗ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ ಅಂದಾಗ, ನಿನ್ಗೆ ಆನ್ಸರ್ ಗೊತ್ತಾಗ್ಬೇಕಂದ್ರೆ ನಾನು
ನನ್ನ ರೂಮ್ ಅಲ್ಲಿ ಸೀಕ್ರೆಟ್ ಲಾಕ್ ಇದೆ, ಅದಕ್ಕೆ ನಿನ್ ಡೇಟ್ ಆಫ್ ಬರ್ತ್ ಪಾಸ್ವರ್ಡ್ ಆಗಿ ಹಾಕಿರೋದು, ಅದ್ರಲ್ಲಿ ಕೆಲವು ಡಾಕ್ಯುಮೆಂಟ್ಸ್ ಇದೆ, ಅದ್ ಎತ್ಕೊಂಡ್ ಬಾ, ನಿನಗ್ ಬೇಕಾಗಿರೋ ಆನ್ಸರ್ ನ ಕೊಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಆ ಕ್ರಿಮಿನಲ್ ಜೂನ್ ಅವ್ರ ಮನೆಗೆ ಬಂದಿರ್ತಾನೆ. ಇವಳಿಗೆ ಸಖತ್ ಶಾಕ್ ಆಗೋಯ್ತು. ಅವ್ನ್ ಬಂದು ಮನೇಲಿ ಕುತ್ಕೊಂಡಿರೋದ್ರ ನೋಡ್ಬಿಟ್ಟು ಅವನು ಆ ಮೆಂಟಲ್ದು ಫೋಟೋನ ತೋರಿಸ್ಬಿಟ್ಟು ಇವ್ನ್ ಯಾರಂತ ನಿನ್ಗೇನಾದ್ರೂ ಗೊತ್ತಾ ಅಥವಾ ಇವ್ನ್ ಯಾವಾಗಾದ್ರೂ ಮೀಟ್ ಮಾಡಿದ್ಯಾ ಅಂತ ಕೇಳಿದಾಗ ಜೂನ ಏನು ಮಾತಾಡ್ತಾ ಇಲ್ಲ. ಯಾಕಂದ್ರೆ 20 ವರ್ಷದ ಹಿಂದೆ ಕ್ಲಾರನ ಸಾಯಿಸಿದ್ದು ಇವನೇ. ಇವನ್ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಗೊತ್ತಾದ್ರೆ ನನ್ಗೆ ಹೇಳು. ಆಕ್ಚುಲಿ ನಾನೇ ಇವನನ್ನ ಆ ಹಾಸ್ಪಿಟಲ್ ಅಲ್ಲೇ ಇಟ್ಟಿರೋಂತ ಡಾಕ್ಟರ್ಗೆ ಹೇಳಿದ್ದೆ, ಆದ್ರೆ ಹೆಂಗೋ ವಿಷಯ ತಿಳ್ಕೊಂಡಿರೋನು ಡಾಕ್ಟರ್ ನನ್ನ ಸಾಯಿಸ್ಬಿಟಲ್ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಹೋಗ್ತಾನ. ಅವಾಗ ಜೂನ ಒಂದು ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡ್ತಾಳೆ. ಆಕ್ಚುಲಿ ಅವನು ಹಾಸ್ಪಿಟಲ್ ಇಂದ ತಪ್ಪಿಸ್ಕೊಂಡ್ ಅಲ್ಲಿಂದ ಹೊರಗಡೆ ಹೋದ್ಮೇಲೆ ಆ ಮೆಂಟಲ್ ಜೂನನ ಮೀಟ್ ಮಾಡಕ್ಕೆ ಅಂತ ಬಂದಿರ್ತಾನೆ. ಬರೋದು ಅಲ್ದೆ ಹೀರೋ ಬಗ್ಗೆನೂ ವಿಚಾರಣೆ ಮಾಡಿರ್ತಾನೆ. ವಿಚಾರಣೆ ಅಂತಲ್ಲ, ಆ ಕ್ಲಾರನ ಸಾಯಿಸಿದ್ದು ಹೀರೋ ಅವ್ರ ತಮ್ಮ ಅಂತ ತಾನೆ ಅನ್ಕೊಂಡಿದ್ವಿ, ಬಟ್ ಇವ್ ಮೆಂಟಲ್ ಅಂತ ಕಾಣಿಸುತ್ತೆ. ಅವ್ರ ತಮ್ಮನ್ ಬಗ್ಗೆ ವಿಚಾರಣೆ ಮಾಡ್ಕೊಂಡು ಹೀರೋ ಬಂದಿದ್ದ ಅನ್ನೋ ತರ ಹೇಳ್ತಾರೆ. ಆದ್ರೆ ನೋಡು, ದಯವಿಟ್ಟು ನನ್ ತಂಟೆಗೆ ಆಗ್ಲಿ ಅಥವಾ ಹೀರೋ ತಂಟೆಗೆ ಆಗ್ಲಿ ನೀನ್ ಬರ್ಬೇಡ ಅಂತ ಜೂನ ತುಂಬಾನೇ ಕೇಳ್ಕೊಂಡಿರ್ತಾಳೆ. ಅದಕ್ಕೆ ಅವ್ನ್ ಅಂತಾನೆ, ಅವ್ನ್ ನನ್ ತಂಟೆಗೆ ಬರ್ದಿರೋವರೆಗೂ ಅವ್ನ್ ಸೇಫೆ, ಅವ್ನೇನಾದ್ರೂ ನನ್ ಬುಡಕ್ಕೆ ಕೈ ಇಟ್ನೋ ಅವ್ನ್ ಕತೆ ಮುಗೀತು ಅಂತ ವಾರ್ನಿಂಗ್ ಕೊಟ್ಬಿಟ್ಟು ಹೋಗಿರ್ತಾನೆ. ಅದನ್ನ ನೆನ್ಸ್ಕೊಂಡು ಇವಾಗ ಇವಳು ತುಂಬಾನೇ ಭಯ ಪಡ್ತಾಳೆ. ಅವಳು ಇವಾಗ ಹೀರೋ ಮನೆ ಕಡೆನೆ ಹೋಗ್ತಾ ಇರೋದು. ಇನ್ನೊಂದ್ ಕಡೆ ಜಂಗ್ಗೆ ಹೀರೋಯಿನ್ ಕಾಲ್ ಮಾಡ್ಬಿಟ್ಟು, ನಿನ್ನೆ ನೈಟ್ ಸತ್ಲಲ್ಲ ಆಕ್ಟ್ರೆಸ್ ಹುಡುಗಿ, ಆ ಹುಡುಗಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ ಆಗುತ್ತಾ, ಯಾಕಂದ್ರೆ ನಾನ್ ಗೊತ್ತಿಲ್ದ ಒಂದ್ ಮೆಂಟಲ್ ನ ಕಾಪಾಡ್ಬಿಟ್ಟೆ, ಅವ್ನ ಇವಾಗ ಅವ್ರನ್ನೆಲ್ಲ ಸಾಯಿಸ್ತಾ ಇರೋದು, ಸೊ ಪ್ಲೀಸ್ ನನ್ಗೆ ಹೆಲ್ಪ್ ಮಾಡು ಅಂದಾಗ ಜಂಗ್ ಕೂಡ ಓಕೆ ಅಂತ ಹೇಳಿ ಹೀರೋ ಮನೆ ಕಡೆನೆ ಹೋಗಿರೋದು. ಅಲ್ಲೋಗ್ ನೋಡಿದ್ರೆ ಅಲ್ಲಿ ಜೂನ ಬರ್ತಾ ಇರ್ತಾಳೆ. ನಮ್ ಹೀರೋ ಮನೆ ಒಳಗಡೆ ಹೋಗೋದಕ್ಕೆ ಅಂತಾನೆ ಬಂದಿರೋದು. ಆಗ ಜಂಗ್ ಕೇಳ್ತಾನೆ, ನೀವು ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಾ ಇರೋ ಲೇಡಿನೇ ಅಲ್ವಾ ಅಂದಾಗ ಅವಳು ಕೂಡ ಹೌದು ಅಂತ ಹೇಳ್ತಾಳೆ. ಹೀರೋನ ನೋಡೋಣ ಅಂತ ಬಂದೆ, ಅವ್ನ್ ಇಲ್ವಾ ಅಂದಾಗ ಹೀರೋಯಿನ್ ಮತ್ತೆ ಹೀರೋ ಇಬ್ರು ಸೇರಿ ಆ ಮೆಂಟಲ್ ಕೇಸ್ ತಾನೆ ಸಾಲ್ವ್ ಮಾಡಕ್ಕೆ ಅಂತ ಹೋಗಿದ್ದಾರೆ. ಹೀರೋಯಿನ್ ಹೀರೋಗೋಸ್ಕರ ಹೆಲ್ಪ್ ಮಾಡ್ತಾ ಇರೋದು. ಅವಳಿಗೆ ಈ ಆತ್ಮಗಳನ್ನ ನೋಡೋ ಪವರ್ ಇದೆ ಅಂತ ಹೇಳಿದಾಗ ಜೂನಾಗೆ ಸಖತ್ ಶಾಕ್ ಆಗುತ್ತೆ. ಚಿಕ್ಕ ವಯಸ್ಸಲ್ಲಿ ಹೀರೋ ಇದ್ರ ಬಗ್ಗೆ ನಮ್ ಜೂನ ಹತ್ರ ಹೇಳಿರ್ತಾನೆ. ಅದ್ರ ನೆನ್ಸ್ಕೊಂಡು ಭಯ ಪಟ್ಟೋಳು ಒಳಗಡೆ ಹೋಗಿ ಕಬಡಿಂದ ಏನೋ ಒಂದ್ ಐಟಮ್ ನ ತಗೊಂಡು ಅಲ್ಲಿಂದ ಆಚೆ ಬಂದ್ಬಿಟ್ಲು. ಆಮೇಲೆ ನಮ್ ಹೀರೋಯಿನ್ ಮನೆ ಹತ್ರ ಡ್ರಾಪ್ ಮಾಡುವಾಗ ಹೀರೋಯಿನ್ ಹೇಳ್ತಾಳೆ, ಇವತ್ತೆಲ್ಲ ಅವ್ನ ಬಗ್ಗೆ ಹುಡುಕಿ ನಮ್ಗೆ ಏನು ಇನ್ಫಾರ್ಮೇಶನ್ ಸಿಕ್ಕಿಲ್ಲ, ಎಲ್ಲ ವೇಸ್ಟ್ ಅಲ್ವಾ ಅಂದಾಗ ನೀನ್ ಇದ್ರ ಬಗ್ಗೆ ಸುಮ್ನೆ ಚಿಂತೆ ಮಾಡ್ಬೇಡ, ಫಸ್ಟ್ ಹೋಗಿ ರೆಸ್ಟ್ ತಗೋ, ಮೈಂಡ್ ನ ಸ್ವಲ್ಪ ರಿಲ್ಯಾಕ್ಸ್ ಮಾಡು ಅಂತ ಹೇಳ್ತಾನೆ. ಇವ್ರಿಬ್ರು ಹತ್ರ ಕಾರಲ್ಲಿ ಮಾತಾಡ್ತಾ ಇರೋದನ್ನ ದೂರದಿಂದ ಜೂನ ನೋಡ್ತಾನೆ ಇದ್ಲು. ಜೂನಾಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ಹೀರೋ ಎಷ್ಟೋ ಮೆಂಟಲ್ ಗೆ ಹತ್ರ ಆಗ್ತಾನೋ ಆ ಮೆಂಟಲ್ ಇಂದ ಹೀರೋಗ ಅಷ್ಟು ಪ್ರಾಬ್ಲಮ್ ಇದೆ ಅಂತ. ಸೊ ನೆಕ್ಸ್ಟ್ ಮಿನಿಟ್ ಜೂನ ಹೀರೋಯಿನ್ ನ ಮೀಟ್ ಮಾಡಿ ಎಲ್ಲ ನಿಜ ಹೇಳ್ಬಿಡ್ತಾಳೆ. ಅಂದ್ರೆ ಹೀರೋ ಅಂತ ಒಬ್ಬ ಸತ್ತೋಗ್ಬಿಟ್ಟ, ಹೀರೋ ಅವ್ರ ತಮ್ಮನೇ ಇವಾಗ ಇಲ್ಲಿರೋದು, ನೀನು ಅವನ ಇನ್ವೆಸ್ಟಿಗೇಷನ್ ಗೆ ಹೆಲ್ಪ್ ಮಾಡ್ತಾ ಇದೀಯ ಅಂತ ಹೇಳಿ ಆ ನಿಜಾನ ನಿನ್ನ ಹತ್ರ ಹೇಳಿಲ್ಲ ಅಂತೆಲ್ಲ ನಿಜ ಹೇಳ್ಬಿಟ್ಲು. ಇದರಿಂದ ನಮ್ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗುತ್ತೆ. ಅಂದ್ರೆ ಜಸ್ಟ್ ಒಂದು ಕೇಸ್ಗೋಸ್ಕರ ನನ್ನ ಹತ್ರ ಸುಳ್ಳು ಹೇಳದ್ನ ಅಂತ. ಆದ್ರೆ ನಾನು ಕೊಟ್ಟಿರೋ ಬ್ರೇಸ್ಲೆಟ್ ಅವ್ನ ಕೈಯಲ್ಲೇ ಇದೆ ಅಲ್ವಾ ಅಂದಾಗ ಅದು ಅವ್ರ ತಮ್ಮನ ಅವ್ರ ಅಣ್ಣನ ನೆನಪಾಗಿ ಅವನು ಕೈಯಲ್ಲಿ ಹಾಕೊಂಡಿರೋದು ಅಂತ ಹೇಳಿದಾಗ ಇವಳು ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಪಾಪ ಸೈಲೆಂಟ್ ಆಗ್ಬಿಟ್ಲು. ಜೊತೆಗೆ ಜೂನ ಫೋಟೋ ಕೂಡ ತೋರಿಸ್ಬಿಟ್ಲಾ. ಇನ್ನೇನು ನೆಕ್ಸ್ಟ್ ಮಿನಿಟ್ ಪೊಲೀಸ್ ಸ್ಟೇಷನ್ ಗೆ ಹೋದವಳು ಹೀರೋನ ಕರೆದು ಸರಿಯಾಗಿ ಕೋಪ ಪಡ್ತಾಳೆ. ಕೆನ್ನೆಗೆ ಹೊಡೆದ್ಬಿಟ್ಲು. ಹೇಳ್ಬೇಕಂದ್ರೆ ಈ ತರ ನನ್ನ ಯೂಸ್ ಮಾಡ್ಕೊಂತೀಯ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಆ ಫೋಟೋನ ಕೆಳಗಡೆ ಬಿಸಾಕ್ಬಿಟ್ಟು ಹೊರಟೋದ್ಲು. ಹೀರೋನು ಹಿಂದ್ಗಡೆನೆ ಹೋಗ್ತಾನ. ಆಮೇಲೆ ಕೆಳಗಡೆ ಬಿದ್ದಿರೋ ಫೋಟೋನ ಹೆಡ್ ಪೊಲೀಸ್ ಆಫೀಸರ್ ತೆಗೆದು ನೋಡ್ಬಿಟ್ಟು ಇವ್ರ ಹುಡುಗನೆಲ್ಲೋ ನೋಡಿದಿನಲ್ವಾ ಅಂತ. ಅಂದ್ರೆ ಫಸ್ಟ್ ಮೆಂಟಲ್ ಡಾಕ್ಟರ್ ನ ಸಾಯಿಸಿದ್ದ ಅಲ್ವಾ, ಆ ಜಾಗದಲ್ಲಿ ಫೋಟೋ ಅರ್ಧಂಬರ್ಧ ಸುಟ್ಟು ಬಿದ್ದಿರುತ್ತೆ. ಸೊ ತಕ್ಷಣ ಈ ಫೋಟೋನ ತಗೊಂಡು ಹೀರೋ ಅವ್ರ ಅಮ್ಮನ ಮೀಟ್ ಮಾಡಕ್ಕೆ ಅಂತ ಹಾಸ್ಪಿಟಲ್ ಗೆ ಹೋಗ್ತಾನೆ. ಇವನ್ ಬಗ್ಗೆ ನಿಮ್ಗೆ ಗೊತ್ತಾ ಅಂತ ಕ್ರಿಮಿನಲ್ ಫೋಟೋ ತೋರಿಸಿದಾಗ ಇಲ್ಲ ಗೊತ್ತಿಲ್ಲ ಅಂತ ಹೇಳಿದಾಗ ಇಲ್ಲ ಸ್ವಲ್ಪ ಚೆನ್ನಾಗಿ ನೆನಪು ಮಾಡ್ಕೊಂಡು ಹೇಳಿ, ಯಾಕಂದ್ರೆ ಆ ಮೆಂಟಲ್ ಇವಾಗ ಕೊಲೆಗಳನ್ನ ಮಾಡ್ತಿದ್ದಾನೆ. ಅವ್ನ್ ಹಾಸ್ಪಿಟಲ್ ಇಂದ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಈ ಫೋಟೋ ಅಲ್ಲಿತ್ತು. ಸೊ ನಿಮ್ಗೆ ಇವನ್ ಬಗ್ಗೆ ಏನೋ ಗೊತ್ತಿದೆ ನಿಜ ಹೇಳಿ ಅಂದಾಗ ಅವ್ರೊಂಥರ ಬಿಕ್ಕರ್ಸ್ಕೊಂಡ್ ಕೂತಿರ್ತಾರೆ. ಆಗ ಇವ್ನ್ ಹೇಳ್ತಾನೆ, ಇವನ್ ಬಗ್ಗೆ ನಿಮ್ ಮಗನಿಗೆ ಏನೋ ಒಂದು ವಿಷಯ ಗೊತ್ತಿದೆ. ಅವ್ನಿಗೆ ಆಕ್ಸಿಡೆಂಟ್ ಆಗಿ ಮೆಮೊರಿ ಲಾಸ್ ಆಗೋದಕ್ಕೂ ಮುಂಚೆನೆ 1 ತಿಂಗಳು ಮುಂಚೆನೆ ಅವನೋಗಿ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಇವನನ್ನ ಮೀಟ್ ಮಾಡಿದ್ದಾರೆ. ಬಟ್ ಇವಾಗ ಅದ್ರ ಬಗ್ಗೆ ಕೇಳಿದ್ರೆ ನಿಮ್ ಮಗನಿಗೆ ಏನು ನೆನಪು ಬರ್ತಾ ಇಲ್ಲ. ಸೊ ಏನ್ ವಿಷಯ ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ ಅಂದಾಗ ಅವಾಗ ಅವ್ರೊಂದ್ ವಿಷಯನ ಹೇಳ್ತಾರೆ. 20 years ಬ್ಯಾಕ್ ಅಂದ್ರೆ ಇವರು ಚಿಕ್ಕ ಹುಡುಗರಾಗಿದ್ದಾಗ ನಮ್ ಹೀರೋ ಮತ್ತೆ ಅವ್ರ ತಮ್ಮ ಚಿಕ್ಕ ಹುಡುಗರಾಗಿದ್ದಾಗ ಒಂದು ಸೆಮಿನಾರ್ ನ ಮೀಟ್ ಮಾಡಕ್ ಅವ್ರಮ್ಮ ಮುಜಿನ್ಗೆ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ಸೆಮಿನಾರ್ ತೆಗಿಬೇಕಾಗಿರೋ ಡಾಕ್ಟರ್ ಅವ್ರ ಹತ್ರ ಸರಿಯಾಗಿ ಮಾತಾಡಿರೋದಿಲ್ಲ. ಆ ಟೈಮಲ್ಲಿ ನಮ್ ಹೀರೋ ಕಾಲ್ ಮಾಡಿರ್ತಾನ ಅವ್ರ ಅಮ್ಮಗೆ. ಆದ್ರೆ ಅವ್ನು ಮಾತಾಡ್ತಾ ಇರೋದು ಅವ್ರಮ್ಮ ಕೇಳಿಸ್ಕೊಂಡಿಲ್ಲ. ಯಾಕಂದ್ರೆ ಆ ಟೈಮಲ್ಲಿ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿ ಪೇಷಂಟ್ಸ್ ನ ಈ ಹಾಸ್ಪಿಟಲ್ ಗೆ ಕರ್ಕೊಂಡ್ ಬರ್ತಾ ಇದ್ರು. ಸೊ ಟಕ್ಕಂತ ಕಾಲ್ ಕಟ್ ಮಾಡಿ ಎಲ್ಲಾ ಪೇಷಂಟ್ಸ್ ನ ಅಟೆಂಡ್ ಮಾಡಕ್ಕೆ ಅಂತ ಹೊರಟೋದ್ರು. ಆ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ಸ್ ಕಡಿಮೆ ಇದ್ರು ಅಂತ ಹೇಳಿ ಇವರೇ 4 ದಿನ ಅಲ್ಲೇ ಸ್ಟೇ ಮಾಡಿ ಪೇಷಂಟ್ಸ್ ನ ನೋಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು. 4 days ಆದ್ಮೇಲೆ ಇವ್ರ ಮನೆಗ್ ಬಂದಿದ್ದು. ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಪೊಲೀಸ್ ಇವ್ರಿಗೆ ಕಾಲ್ ಮಾಡಿ ನಿಮ್ ಮಗನ್ಗೆ ಆಕ್ಸಿಡೆಂಟ್ ಆಗಿದೆ, ಸ್ಪಾಟ್ ಅಲ್ಲೇ ಡೆತ್ ಆಗಿದೆ ಅಂತ ಕೂಡ ಹೇಳ್ಬಿಟ್ರು. ಅದನ್ನ ಕೇಳಿಸ್ಕೊಂಡು ಅವ್ರು ಸಖತ್ ಶಾಕ್ ಆಗ್ಬಿಟ್ರು. ಅದನ್ನ ಇವಾಗ ಹೆಡ್ ಪೊಲೀಸ್ ಆಫೀಸ್ ಹತ್ರ ಹೇಳಿದಾಗ ಆಕ್ಸಿಡೆಂಟ್ ಮಾಡಿದ್ ಯಾರು ಅಂತ ಗೊತ್ತಾಯ್ತಾ ಅಂದಾಗ ಇಲ್ಲ ಆ ಟೈಮಲ್ಲಿ ಅವರು ತುಂಬಾ ಹುಡುಕಿದ್ರು ಪೊಲೀಸ್ ಅವರು, ಯಾರಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರು. ಅಂದ್ರೆ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿದ್ದಿನ ಆಕ್ಸಿಡೆಂಟ್ ಆಯ್ತಾ ಅಂದಾಗ ಇಲ್ಲ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆದ್ಮೇಲೆ ಒಂದು 4-5 days ಆದ್ಮೇಲೆ ಆಕ್ಸಿಡೆಂಟ್ ಆಗಿದ್ದು ಅಂತ ಹೇಳ್ತಾರೆ. ಇಲ್ಲಿ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ ಮನೆಗ್ ಬಂದವನು ಹಸು ಅಂತ ತಿಂತಾ ಇದ್ದಾಗ ನಂಬರ್ 7 ಮತ್ತೆ 416 ನಮ್ ಹೀರೋನ ಗೆಲ್ಲಿ ಮಾಡ್ತಾ ಇರ್ತಾರೆ. ಹೀರೋ ನಿನ್ಗೆ ಹೆಲ್ಪ್ ಮಾಡಲ್ಲ ಅನ್ಬಿಟ್ಲಲ್ಲ, ಈಗ ತುಂಬಾ ಸಂತೋಷವಾಗಿ ಆಗ್ತಾ ಇದೆ ಅಲ್ವಾ ಅಂತ. ಸೈಲೆಂಟ್ ಆಗಿ ನನ್ಗೆ ಟೆನ್ಷನ್ ಮಾಡಿಸ್ಬಿಡಿ, ಇಲ್ಲಿಂದ ಹೊರಟೋಗಿ ಅಂತ ಬೈಯೋ ಟೈಮ್ಗೆ ಜಂಗ್ ಒಳಗಡೆ
ಒಳಗಡೆ ಬರ್ತಾನ. ನನ್ನನ್ನು ಆಚೆ ಹೋಗೋ ಕೇಳ್ತಾ ಇದೀರ ಅಂದಾಗ, ಇಲ್ಲ ಇಲ್ಲ ನೀನಲ್ಲ, ನೀನ್ ಬಾ ಅಂದಾಗ, ನಾನು ಒಬ್ನೇ ತಾನೇ ಇಲ್ಲಿದ್ದೀನಿ, ಯಾರನ್ನ ನೀನ್ ಆಚೆ ಹೋಗು ಅಂತ ಇದೆಯಾ ಅಂದಾಗ, ಏನಿಲ್ಲ ಹೀರೋಯಿನ್ ಏನಾದ್ರು ನಾನು ಇಲ್ದೇ ಇರುವಾಗ ಮನೆಗೆ ಏನಾದ್ರು ಬಂದಿದ್ಲಾ ನೀನ್ ನೋಡ್ದ ಅಂದಾಗ, ಇಲ್ಲಪ್ಪ ಹೀರೋಯಿನ್ ನನ್ಗೆ ಫೋನ್ ಮಾಡಿದ್ಲು, ಆದ್ರೆ ಆ ಟೈಮ್ ಅಲ್ಲಿ ನಿಮ್ ಮನೆಗೆ ನಿನ್ ಗರ್ಲ್ ಫ್ರೆಂಡ್ ಬಂದಿದ್ಲು ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡೆ ನಮ್ ಹೀರೋಗ್ ಅರ್ಥ ಆಗೋಯ್ತು, ಈ ಕಿತಾಪತಿ ಕೆಲಸ ಎಲ್ಲ ಅವಳೇ ಮಾಡಿರೋದು ಅಂತ. ಹೀರೋಯಿನ್ ಹತ್ರ ಹೋಗಿ ನಿಜ ಹೇಳ್ಬಿಟ್ಟಿದ್ದಾಳೆ ಅಂತ. ಇನ್ನೊಂದ್ ಕಡೆ ಹೆಡ್ ಪೊಲೀಸ್ ಆಫೀಸರ್ ಕ್ಲಾರಾ ಡೆತ್ ಕೇಸ್ಗೂ ಮತ್ತೆ ಹೀರೋ ಅವರ ಬ್ರದರ್ ಡೆತ್ ಕೇಸ್ಗೂ ಏನಾದ್ರು ಸಂಬಂಧ ಇದೆಯಾ ಅಂತ ಡೌಟ್ ಪಟ್ಟವರು ಮುಜಿನ್ಗೆ ಕಾಲ್ ಮಾಡಿ ಹೀರೋ ಅವರ ಬ್ರದರ್ ಆಕ್ಸಿಡೆಂಟ್ ಆಯ್ತಲ್ಲ ಅದ್ರ ಕೇಸ್ ಡೀಟೇಲ್ಸ್ ನ ಕೇಳ್ತಾ ಇದಾರೆ. ಇವ್ರಿಗೆ ಇವಾಗವರೆಗೂ ಡೌಟ್ ಕಡಿಮೆ ಆಗ್ಲಿಲ್ಲ, ಮೋಸ್ಟ್ಲಿ ಮೆಂಟಲ್ ಏನಾದ್ರು ಮಾಡಿರ್ತಾನ ಅಂತ. ಆದ್ರೆ ನೈಟ್ ಎಲ್ಲ ಪಾಪ ನಮ್ಮ ಹೀರೋಯಿನ್ ಒಳಗಡೆ ಫೀಲ್ ಮಾಡ್ತಾ ಇದ್ರೆ ಹೊರಗಡೆಯಿಂದ ನಮ್ ಹೀರೋ ಫೀಲ್ ಮಾಡ್ತಾ ಇರ್ತಾನೆ. ಅವಳನ್ನ ನೋಡಕ್ಕೆ ಅಂತ ಬಂದಿರ್ತಾನೆ, ಬಟ್ ಏನು ಮಾತಾಡಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ಜಂಗ್ ಬಂದು ಬಾ ಹೀರೋನ ಮೀಟ್ ಮಾಡಕ್ ಹೋಗೋಣ ಅಂತ ಕರೆದಾಗ, ಇಲ್ಲ ಅವ್ನ್ ಹೀರೋ ಅಲ್ಲ ಅಂತ ಹೇಳಿದಾಗ, ನಾನು ಆ ಹೀರೋ ಬಗ್ಗೆ ಹೇಳ್ತಾ ಇಲ್ಲ, ನಿನ್ನ ಹೀರೋ ಬಗ್ಗೆನೆ ಹೇಳ್ತಾ ಇರೋದು, ಬಾ ಹೋಗೋಣ ಅಂತ ಅವ್ರ ಅಸ್ತಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅದನ್ನ ನೋಡಿ ತುಂಬಾ ಫೀಲ್ ಮಾಡ್ತಾಳೆ. ಅದಕ್ಕೆ ಅವತ್ತು ಹೀರೋ ಇದನ್ನ ನೋಡಕ್ ಕೂಡ ಬಿಟ್ಟಿಲ್ಲ ಅಂತ ಇವಳಿಗೆ ಇವಾಗ ಅರ್ಥ ಆಯ್ತು. ಅದಾದ್ಮೇಲೆ ಇವರಿಬ್ರು ತುಂಬಾ ಫೀಲ್ ಮಾಡ್ತಾ ಇರ್ಬೇಕಾದ್ರೆ ಜಂಗ್ ಹತ್ರ ಕೇಳ್ತಾಳೆ, ಈ ವಿಷಯ ನಿನಗೆ ಯಾವಾಗ ಗೊತ್ತಾಯ್ತು ಅಂತ. ಅದಕ್ಕೆ ಫ್ಲಾಶ್ ಬ್ಯಾಕ್ ನ ಕೂಡ ತೋರಿಸ್ತಾರೆ. ನೈಟೇ ನಮ್ ಹೀರೋ ಜಂಗ್ ಅವ್ರ ಮನೇಲಿ ತಾನೆ ಇದ್ದ, ಸೊ ಎಬ್ಬಿಸ್ಬಿಟ್ಟು ಎಲ್ಲಾ ನಿಜನ ಹೇಳಿರ್ತಾನೆ. ಹೀರೋ ಚಿಕ್ಕ ವಯಸ್ಸಲ್ಲ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ, ಈ ವಿಷಯ ನಿನ್ಗೆ ಗೊತ್ತಾದ್ರೆ ನೀನ್ ಫೀಲ್ ಮಾಡ್ತೀಯ ಅಂತಾನೆ ಅವ್ನು ಹೇಳ್ದೇ ಇದ್ದ, ಬಟ್ ಹೇಳ್ಬಾರ್ದು ಅಂತ ಏನಿಲ್ಲ, ಟೈಮ್ ನೋಡ್ಕೊಂಡು ಹೇಳ್ಬೇಕು ಅಂತಾನೆ ಇದ್ದ ಅವನು ಅಂತ ನಮ್ ಹೀರೋಗೆ ಸಪೋರ್ಟಿವ್ ಆಗಿ ಈಗ ಜಂಗು ಮಾತಾಡ್ತಾ ಇದ್ದಾನೆ. ಇವ್ನ್ ಎಷ್ಟೇ ಹೇಳಿದ್ರು ನಮ್ ಹೀರೋಯಿನ್ಗೆ ಕೋಪ ಅಂತೂ ಕಡಿಮೆ ಆಗ್ತಲ್ಲ, ನಾನು ಯೂಸ್ ಮಾಡ್ಕೊಳಕ್ ಅಂತಾನೆ ಅವ್ನು ನೋಡಿದಾನೆ ಅಂತಾನೆ ಫೀಲ್ ಮಾಡ್ತಾಳೆ. ಇವಾಗ ಇಲ್ಲಿ ಆ ಹೆಡ್ ಪೊಲೀಸ್ ಆಫೀಸರ್ ಹೀರೋ ಅವ್ರ ಅಮ್ಮ ಅಂತ ಒಬ್ಬರನ್ನ ನೋಡಿದ್ವಲ್ಲ, ಸತ್ತೋಗಿರೋ ಹೀರೋ ಅವ್ರ ಅಮ್ಮ, ಅವ್ರನ್ನ ಮೀಟ್ ಮಾಡಿ ಅಂದ್ರೆ ಅವ್ರನ್ನ ಕರ್ಕೊಂಡ್ ಬಂದು ವಿಚಾರಣೆ ಮಾಡ್ತಾ ಇದ್ದಾರೆ. ನಮ್ ಹೀರೋನ ಕೂಡ ಕರ್ಸಿರ್ತಾರೆ. ಅವ್ರು ಹೇಳ್ತಾರೆ, ನಿಮ್ ಅಣ್ಣ ಸತ್ತೋದ ಅಲ್ವಾ, ಅವರ ತಾಯಿ ಇವ್ರು ಅಂತ ಇಂಟ್ರೊಡ್ಯೂಸ್ ಕೂಡ ಮಾಡ್ತಾರೆ. ಅವನ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಅಂತ ಕೇಳಿದಾಗ ಇವರು ಹೇಳ್ತಾರೆ, ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. 20 ವರ್ಷದ ಹಿಂದೆ ಅವ್ರ ಅಮ್ಮ ಜೊತೆನೆ ನಮ್ ಹೀರೋ ಅವ್ರ ಅಣ್ಣ ಕೂಡ ಇದ್ದಿದ್ದು, ಅಂದ್ರೆ ಅವ್ರ ಬ್ರದರ್ ಇದ್ದಿದ್ದು. ಅವರೊಂದು ರೆಸ್ಟೋರೆಂಟ್ ನ ನಡೆಸ್ತಾ ಇರ್ತಾರೆ. ಅಲ್ಲಿಗೆ ಪೊಲೀಸ್ ಅವ್ರು ಬಂದು ಹೀರೋ ಅವರ ಬ್ರದರ್ದು ರೂಮ್ ನೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಅಲ್ಲಿ ಅವ್ರಿಗೆ ಡ್ರಗ್ಸ್ ಎಲ್ಲ ಕೂಡ ಸಿಗುತ್ತೆ. ಅದ್ರ ನೋಡಿ ಆ ಲೇಡಿ ಶಾಕ್ ಆಗ್ಬಿಟ್ರು. ಮಗನ್ನ ಕಾಪಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಏನೋ ಅದು ನಂದೇ ಅಂತ ಹೇಳಿ ಇವ್ರು ಸಿಕ್ಕಾಕೊಂಡ್ರ. ಅದರಿಂದ ಪೊಲೀಸ್ ಅವ್ರು ಇವಾಗ ಅವ್ರನ್ನ ಹೇಳ್ಕೊಂಡು ಹೋಗ್ತಾ ಇದಾರೆ. ಅದ್ರ ನೋಡಿ ಅಲ್ಲೇ ಇರೋ ಜೂನಾ ಕೂಡ ತುಂಬಾ ಫೀಲ್ ಮಾಡಿರ್ತಾಳೆ. ಅವ್ರ ಮಗನ್ಗೆ ಇವಾಗವರೆಗೂ ಆ ಡ್ರಗ್ಸ್ ಅಲ್ಲಿ ಹೆಂಗ್ ಬಂತು ಅಂತ ಗೊತ್ತಿಲ್ವೇನೋ. ಅವ್ರ ಅಮ್ಮ ಮೇಲೆ ಅವನು ಕೋಪ ಮಾಡ್ಕೊಂಡಿರ್ತಾನೆ. ಅದಾದ್ಮೇಲೆ ಲೇಡಿನ ಜೈಲಿಗೆ ಹಾಕದ್ಮೇಲೆ ಇವಾಗಿರೋ ಹೀರೋ ಅವ್ರ ಅಮ್ಮ ಹೋಗಿ, ಇನ್ಮೇಲೆ ನಿಮ್ ಮಗನ ಕೂಡ ನಾನೇ ನೋಡ್ಕೊಂತೀನಿ ಅಂತ ಹೇಳಿ ಜೊತೆಗೆ ಕರ್ಕೊಂಡು ಹೋಗಿರ್ತಾರೆ. ಅದಾದ್ಮೇಲೆ ಸ್ವಲ್ಪ ದಿನಕ್ಕೆ ಅವರು ಜೈಲಿಂದ ರಿಲೀಸ್ ಆಗಿದ್ದಾರೆ. ಬಟ್ ರಿಲೀಸ್ ಆಗಿತ್ತು ಒಂದ್ ಸ್ವಲ್ಪ ದಿನಕ್ಕೆ ಅವ್ರ ಮಗ ಸತ್ತೋದ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಯ್ತು. ಆಗ ಹೆಡ್ ಪೊಲೀಸ್ ಆಫೀಸರ್ ಕೇಳ್ತಾರೆ, ಆದ್ರೆ ನಿಮ್ ಮಗ ಆಕ್ಸಿಡೆಂಟ್ ಅಲ್ಲಿ ಸತ್ತಿಲ್ಲ, ಯಾರೋ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ನೀವೇನೋ ಆಧಾರ ಎಲ್ಲ ತೋರಿಸಿ ಮಾತಾಡಿದ್ರಂತೆ, ಅಂತದ್ ಏನ್ ತೋರಿಸಿದ್ರಿ ಅಂತ ಕೇಳಿದಾಗ ಅವ್ರ ಬ್ಯಾಗ್ ಇಂದ ಒಂದು ಬಾಕ್ಸ್ ನ ತೆಗೆದು ತೋರಿಸ್ತಾರೆ. ನೋಡಕ್ಕೆ ಪೆನ್ ತರ ಇರುತ್ತೆ, ಬಟ್ ಇದು ಒಂದು ಸ್ಮೋಕ್ ಬಾಂಬ್ ಅಂತೆ. ಅವ್ರ ಮಗ ಸತ್ತಿದ್ದಲ್ವಾ, ಆಕ್ಸಿಡೆಂಟ್ ಅಲ್ಲಿ ಸತ್ತಿದ್ದಲ್ವಾ, ಆ ಜಾಗದಲ್ಲಿ ಇದು ನನ್ಗೆ ಸಿಕ್ತು. ಇದು ನನ್ ಮಗನ ಹತ್ರ ಇದ್ದಿದ್ದೆ. ಹೀರೋಯಿನ್ ಅವ್ರ ಅಪ್ಪನೇ ಅವ್ನ್ಗೆ ಇದನ್ನ ಕೊಟ್ಟಿದ್ರು. ಅವ್ರನ್ನ ಮೀಟ್ ಮಾಡೋದಕ್ಕೂ ಮುಂಚೆ ಅವನೊಂದು ಕಳ್ಳ ತರ ಸುತ್ತಾ ಇದ್ದ. ಆಮೇಲೆನೆ ಅವನು ಒಳ್ಳೆಯವನಾಗಿ ಚೇಂಜ್ ಆದ. ಅವಾಗ ಅವ್ರು ಇದನ್ನ ಹೀರೋ ಕೈಗೆ ಕೊಟ್ಟಿದ್ರು. ಆಗ ಅವ್ನ ಆಕ್ಸಿಡೆಂಟ್ ಆಗಿರೋ ಜಾಗದಲ್ಲಿ ಇದಿತ್ತು. ಇನ್ನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಪೆನ್ ಬಾಂಬ್ ನ ಸ್ಮೋಕ್ ಬಾಂಬ್ ನ ಕೊಡ್ಬೇಕಾದ್ರೆ ಅದ್ ಹೆಂಗ್ ಯೂಸ್ ಮಾಡ್ಬೇಕಂತ ಕೂಡ ಹೇಳ್ಕೊಟ್ರು. ಅದ್ರಲ್ಲಿ ರೆಡ್ ಕಲರ್ ಸ್ಮೋಕ್ ಬಂದ್ರೆ ಡೇಂಜರ್ ಅಂತ ಅರ್ಥ, ಯೆಲ್ಲೋ ಕಲರ್ ಸ್ಮೋಕ್ ಬಂದ್ರೆ ಯಾರೋ ನಮ್ಮನ್ನ ಓಡಿಸ್ತಾ ಇದಾರೆ ಅಂತ ಅರ್ಥ, ಗ್ರೀನ್ ಕಲರ್ ಸ್ಮೋಕ್ ಬಂದ್ರೆ ಸೇಫ್ ಆಗಿದ್ದೀನಿ ಅಂತ ಅರ್ಥ. ಅದನ್ನ ಅವತ್ತು ಮನೆಯಲ್ಲಿ ಅವ್ರು ಹೇಳ್ಕೊಡ್ಬೇಕಾದ್ರೆ ಅನ್ಕೊಳ್ದೆ ಅವ್ನು ಯೆಲ್ಲೋ ಕಲರ್ ಸ್ಮೋಕ್ ನ ಆಕ್ಟಿವೇಟ್ ಮಾಡ್ಬಿಟ್ಟ. ಇದೇ ತರನೇ ಅವ್ನ್ ಸತ್ತಿರೋ ಜಾಗದಲ್ಲೆಲ್ಲ ಹುಡುಕ್ದಾಗ ಅವನ ಪೆನ್ನಲ್ಲಿ ಯೆಲ್ಲೋ ಕಲರ್ ಸ್ಮೋಕ್ ನ ಆಕ್ಟಿವೇಟ್ ಮಾಡಿದಾನೆ ಅಂತ ನನ್ಗೆ ಅರ್ಥ ಆಯ್ತು. ಅದರಿಂದಾನೆ ಯಾರೋ ಅವನನ್ನ ಓಡಿಸ್ಕೊಂಡು ಹೋಗಿದ್ದಾರೆ ಅಂತಾನೆ ಅದು ಕೊಲೆ ಅಂತ ನಾನು ಹೇಳಿದ್ದು ಅಂದಾಗ, ಸರಿ ಹಂಗಾದ್ರೆ ಹೀರೋಯಿನ್ ಅವ್ರ ಅಪ್ಪ ಹೆಸರು ಏನು ಅಂದಾಗ ಇವ್ರು ಅವ್ರ ಅಪ್ಪ ಹೆಸರನ್ನ ಹೇಳಿದಾಗ, ಅವರು ಒಂದು ಡಿಟೆಕ್ಟಿವ್ ಆಗಿದ್ರಲ್ವಾ, ಅವ್ರು ನನ್ಗೆ ಚೆನ್ನಾಗೇ ಗೊತ್ತು. ನೀವು ಮುಜಿನಲ್ಲಿ ಇರ್ಬೇಕಾದ್ರೆ ಒಂದು ಬಾರಲ್ಲಿ ವರ್ಕ್ ಮಾಡ್ತಾ ಇದ್ರಲ್ವಾ, ಅಲ್ಲಿ ಕ್ಲಾರಾ ಅಂತ ನಿಮ್ಗೆ ಗೊತ್ತಾ ಅಂದಾಗ ತುಂಬಾ ಚೆನ್ನಾಗ್ ಗೊತ್ತು. ಇನ್ನು ಹೇಳ್ಬೇಕಂದ್ರೆ ಅವ್ರು ನನ್ಗೊಂದು ಸಿಸ್ಟರ್ ತರ ಇದ್ರು. ಜೂನ್ ಅವ್ರ ಅಪ್ಪ ಅಮ್ಮ ತೀರ್ಕೊಂಡ್ಮೇಲೆ ಜೂನನ ನಾನೇ ನೋಡ್ಕೊಳ್ತಾ ಇದ್ದೆ. ಅವಳಿಗೆ ಫೀಸ್ ಎಲ್ಲ ಕೂಡ ನಾನೇ ಪೇ ಮಾಡ್ತಿದ್ದೆ. ಇನ್ ನಾನ್ ಜೈಲ್ಗೆ ಹೋದ್ಮೇಲೆ ಅವ್ರನ್ನ ಕ್ಲಾರಾನೇ ನೋಡ್ಕೊಂತಾ ಇದ್ದಿದ್ದು. ನಾನ್ ಜೈಲಿಂದ ರಿಲೀಸ್ ಆದ್ಮೇಲೆ ನಾನು ಮುಜಿನ್ಗೆ ಹೋಗಿ ನೋಡ್ದೆ, ಅವರಲ್ಲಿ ನನ್ಗೆ ಸಿಗ್ಲಿಲ್ಲ. ಅದಾದ್ಮೇಲೆ ಅವ್ರು ಎಲ್ಲೋದ್ರು ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಹಾಸ್ಪಿಟಲ್ ಇರೋ ನಮ್ ಹೀರೋ ಅವ್ರ ಅಮ್ಮನ ತೋರಿಸ್ತಾರೆ. ಅವರು ಜೂನಾಗೆ ರಿಪೀಟೆಡ್ ಆಗಿ ಕಾಲ್ ಮಾಡ್ತಾ ಇದಾರೆ, ಬಟ್ ಅವ್ರು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಅನ್ಕೊಳ್ದೆ ಇವ್ರ ಫೋನ್ ಬೇರೆ ಸ್ವಿಚ್ ಆಫ್ ಆಗೋಯ್ತಾ. ಈಗ ಒಂದು ಡಾಕ್ಟರ್ ರೂಮ್ ಗೆ ಬಂದಿದಾರಲ್ವಾ, ಅವ್ರು ಡ್ರಾನಲ್ಲಿ ಚಾರ್ಜರ್ ಏನಾದ್ರು ಇದೆಯಾ ಅಂತ ಚಾರ್ಜರ್ ತೆಗ್ದಾಗ ನಂಬರ್ 444 ಕ್ಯಾಪ್ಸೂಲ್ ಅಲ್ಲಿ ಇರುತ್ತೆ. ಅವ್ರು ಅದನ್ನ ಎತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಈ ಗ್ರಿಮ್ ರಿಪರ್ ಡಾಕ್ಟರ್ ಇರ್ತಾರಲ್ವಾ, ಅವ್ರು ಓಡ್ ಬಂದ್ಬಿಟ್ಟು ನನ್ ಪರ್ಮಿಷನ್ ಇದೆ, ಡ್ರಾನಲ್ಲಿ ಏನು ಮುಟ್ಬಾರ್ದು ಅಂತ ಅದನ್ನ ಕಿತ್ಕೊಂಡ್ಬಿಟ್ರು. ಆ ಟೈಮಲ್ಲಿ ಎಮರ್ಜೆನ್ಸಿ ಪೇಷಂಟ್ ಬಂದಿದ್ದಾರೆ ಅಂತ ಹೇಳಿ ಅವ್ರಲ್ಲಿಂದ ಹೊರಟೋದ್ರು. ಈಗ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ನಮ್ ಹೀರೋ ಅಂದ್ರೆ ಇವಾಗ ಪ್ರೆಸೆಂಟ್ ಅವನೊಂದು ಬಿಲ್ಡಿಂಗ್ ಮೇಲೆ ಸತ್ತ ಅಲ್ಲ, ಯಾರೋ ಶೂಟ್ ಮಾಡ್ಬಿಟ್ಟು ಸತ್ತ ಅಲ್ವಾ, ಅದಕ್ಕೂ ಮುಂಚೆ ಹೀರೋ ಅವ್ರ ಅಮ್ಮ ಹೀರೋನ ಮೀಟ್ ಮಾಡಿ ಕೇಸ್ ಬಗ್ಗೆ ಹೇಳಿರ್ತಾರೆ. ಅಂದ್ರೆ ಆ ಕಲರ್ ಬಾಂಬ್ ಬಗ್ಗೆ ಹೇಳಿರ್ತಾರೆ. ಅವಾಗಿಂದ ನಾವು ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡಿರೋದು. ಆತರ ಏನ್ ವಿಷಯ ಕಂಡಿಡ್ದ ಅಂತ ಗೊತ್ತಿಲ್ಲ. ಒಂದಿನ ಅಂದ್ರೆ ಅಕ್ಟೋಬರ್ 14 ನನ್ಗೆ ಕಾಲ್ ಮಾಡ್ಬಿಟ್ಟು ನನ್ ಬ್ರದರ್ ಸಾಯೋದಕ್ಕೆ ಕಾರಣ ಯಾರಂತ ನಾನು ಕಂಡಿಡಿದ್ಬಿಟ್ಟೆ, ಅಲ್ಲಿಗೆ ಹೋಗ್ತಾ ಇದೀನಿ ಅಂತ ಹೇಳ್ದ. ಅದಾದ್ಮೇಲೆ ನನ್ಗೆ ಯಾವ್ದೇ ಒಂದು ಫೋನ್ ಕಾಲು ಬಂದಿಲ್ಲ, ಅವನ್ ಬಗ್ಗೆ ನನ್ಗೇನು ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಒಂದಿನ ಅವ್ರ ಅಮ್ಮ ಮುಖಾಂತರ ನನ್ಗೆ ಗೊತ್ತಾಯ್ತು ಹೀರೋಗೆ ಆಕ್ಸಿಡೆಂಟ್ ಆಗಿ ಅವ್ನಿಗೆ ಮೆಮೊರಿ ಲಾಸ್ ಆಗಿದೆ ಅಂತ. ಇವಾಗಿರೋ ಹೀರೋ ಬಗ್ಗೆನೆ ಹೇಳ್ತಾ ಇರೋದು. ಇನ್ನೊಂದ್ ಕಡೆ ಆ ಜಂಗನ ತೋರಿಸ್ತಾರೆ. ಅವ್ರಪ್ಪ ಹೇಳಿದ್ರಲ್ವಾ ಲಾಕರ್ ಅಲ್ಲಿ ತೆಗೆದ್ ನೋಡು ನಿನ್ಗೆ ಗೊತ್ತಾಗುತ್ತೆ ಅಂತ. ಅದ್ರಲ್ಲಿ ಅವ್ರ ಅಣ್ಣನ್ ಬಗ್ಗೆನೆ ಡೀಟೇಲ್ಸ್
ಡೀಟೇಲ್ಸ್ ಇರೋದು. ಹೀರೋಯಿನ್ ಅವ್ರ ಅಪ್ಪನ ಸಾಯಿಸೋದಕ್ಕೆ ಯಾರಿಗೋ ಇವರು ತುಂಬಾ ದೊಡ್ಡ ಅಮೌಂಟ್ ನ ಕೊಟ್ಟಿದ್ದಾರೆ. ಆ ಡೀಟೇಲ್ಸ್ ಕೂಡ ಅದ್ರಲ್ಲಿ ಇರುತ್ತೆ. ಈಗ ಅವನು ಅವ್ರ ಅಣ್ಣನ್ಗೆ ಗೊತ್ತಿಲ್ಲದೆ ಆ ಇನ್ಶೂರೆನ್ಸ್ ಕಂಪನಿದು ಸಿಸ್ಟಮ್ ನನ್ನೇ ಹ್ಯಾಕ್ ಮಾಡಿ ಡೀಟೇಲ್ಸ್ ಎಲ್ಲ ತೆಗಿತಾನೆ. ಅದ್ರಲ್ಲಿ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಯ್ತಲ್ಲ, ಆ ಬಿಲ್ಡಿಂಗ್ ನ 65 ಮಿಲಿಯನ್ ಕೊಟ್ಟು ಇವರೇ ತಗೊಂಡಿರೋದು. ಇವಾಗ ಅದೇ ಜಾಗದಲ್ಲಿ ಒಂದು ಮಾಲ್ ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದಾರೆ ಅಂತ ಕೂಡ ಇವನು ತಿಳ್ಕೊಂತಾನೆ. ಇನ್ನೊಂದ್ ಕಡೆ ಹೆಡ್ ಪೊಲೀಸ್ ಆಫೀಸರ್ ನಮ್ ಹೀರೋ ಮನೇಲಿ ಇಲ್ದಿರೋ ಟೈಮ್ ಆಗಿ ನೋಡ್ಕೊಂಡು ನಮ್ ಹೀರೋ ಮನೆ ಒಳಗಡೆ ಹೋಗಿ ಕೇಸ್ಗೆ ಸಂಬಂಧಪಟ್ಟಿರೋ ಡೀಟೇಲ್ಸ್ ಏನಾದ್ರು ಇಟ್ಟಿದಾನ ಅಂತ ಎಲ್ಲ ಚೆಕ್ ಮಾಡ್ತಾ ಇದಾರೆ. ಮನೆ ಒಳಗಡೆ ಏನೂ ಸಿಗ್ಲಿಲ್ಲ. ಅವ್ರ ಸೀಕ್ರೆಟ್ ರೂಮ್ ಇದೆ ಅಂತ ಇವ್ರಿಗೆ ಕೂಡ ಗೊತ್ತಲ್ವಾ. ಅಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಈ ಜಂಗ್ ಬಂದು ನಮ್ ಹೀರೋಯಿನ್ ಅವ್ರ ಅಪ್ಪ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದಲ್ವಾ, ಆ ಫೈಲ್ಸ್ ಇದೆ. ಜೊತೆಗೆ ಮುಜಿನಲ್ಲಿ ಫೈರ್ ಆಕ್ಸಿಡೆಂಟ್ ಆಯ್ತಲ್ವಾ, ಅಂದ್ರೆ ಒಂದು ಫೈರ್ ಆಕ್ಸಿಡೆಂಟ್ ಆಗಿರುತ್ತೆ, ಆ ಕೇಸ್ ಫೈಲ್ಸ್ ಕೂಡ ಇಲ್ಲಿದೆ. ಇದೆಲ್ಲ ಇವನೇನಕ್ಕೆ ಇಟ್ಕೊಂಡಿದ್ದಾನೆ ಅಂತ ನೋಡ್ತಾರೆ. ಅದಾದ್ಮೇಲೆ ನಮ್ ಹೀರೋ ಅವರ ತಾಯಿನ, ಅಂದ್ರೆ ಹೀರೋ ಅವ್ರ ಅಮ್ಮ ಅಂತ ಹೇಳಿದ್ವಲ್ಲ, ಆ ಓಲ್ಡ್ ಲೇಡಿನ ಅವ್ರ ಶಾಪ್ ಹತ್ರ ಬಿಡಕ್ಕೆ ಅಂತ ಬರ್ತಾರೆ. ಅವರೊಂದು ಫಿಶ್ ಮಾರ್ಕೆಟ್ ನ ಇಟ್ಕೊಂಡಿರ್ತಾರೆ. ಅಲ್ಲಿ ಯಾರೋ ಕೆಲವ್ರು ಬಂದು ಗಲಾಟೆ ಮಾಡ್ತಾ ಇದಾರೆ. ಈ ಲೇಡಿ ಮೇಲೆ ಕೂಗಾಡ್ತಾ ಇದಾರೆ ಕೂಡ. ಆದ್ರೆ ಇದನ್ನ ನಮ್ ಹೀರೋ ಕೇರ್ ಮಾಡ್ದೆ ಅಲ್ಲಿಂದ ಹೊರಟೋದ. ಅವನ್ ಸ್ಟ್ರೇಟ್ ಆಗಿ ಪೊಲೀಸ್ ಸ್ಟೇಷನ್ ಗೆ ಬಂದು ಕೂತ್ಕೊಳ್ಳೋದು. ನೋಡಿದ್ರೆ ಟೇಬಲ್ ಮೇಲೆ 20 years ಬ್ಯಾಕ್ ನಡೆದಿರೋ ಒಂದು ಫೈರ್ ಆಕ್ಸಿಡೆಂಟ್ ಫೈಲ್ ಇದೆ. ಈ ಫೈಲಿನ ಕಿಲ್ ಬಂತು. ಈ ಕೇಸ್ ನ ಹೀರೋಯಿನ್ ಅವ್ರ ಅಪ್ಪ ಅವಾಗ ಹ್ಯಾಂಡಲ್ ಮಾಡ್ತಾ ಇದ್ರಲ್ವಾ. ಇದು ಬ್ಲಾಕ್ ಯೋಚನೆ ಮಾಡ್ತಾ ಇರೋದಲ್ವಾ. ಅಂದ್ರೆ ನಮ್ ಹೀರೋ ಕೇಸ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಂತ ಇವ್ರಿಗೆ ಅರ್ಥ ಆಯ್ತಲ್ಲ. ನಮ್ ಹೀರೋ ಏನಕ್ಕೆ ಈ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದ ಅಂತ ಅವನೇ ಥಿಂಕ್ ಮಾಡ್ತಾನೆ. ಅಷ್ಟೇ ಅಲ್ಲದೆ ಹೀರೋಯಿನ್ ಚಿಕ್ಕ ವಯಸ್ಸಲ್ಲಿ ಅವ್ರ ಅಪ್ಪ ಹತ್ರ ಹೇಳಿರ್ತಾರಲ್ವಾ, ಯಾವ್ದೋ ಒಂದು ಲೇಡಿ ಎಲ್ಲೋ ಸಾಯ್ತಾಳೆ, ಅವಳ ಯೆಲ್ಲೋ ಕಲರ್ ಪೇಪರ್ಸ್ ಎಲ್ಲ ಬಿದ್ದಿರತ್ತೆ ಅಂತ. ಅದನ್ನ ಹೀರೋ ಹತ್ರ ಕೂಡ ಅವಾಗ ಹೇಳಿರ್ತಾರೆ. ಅದಿವಾಗ ನೆನಪ್ ಬಂದು ಆ ಕೇಸ್ ಡೀಟೇಲ್ಸ್ ಎಲ್ಲ ಇಟ್ಟಿರ್ತಾರಲ್ಲ. ಇವಾಗ ಒಂದು ರೀಸೆಂಟ್ ಆಗಿ ಒಂದು ಹೀರೋಯಿನ್ ಸತ್ಲಲ್ವಾ, ಅಲ್ಲಿ ಕೂಡ ಕೆಲವು ಯೆಲ್ಲೋ ಪೇಪರ್ಸ್ ಎಲ್ಲ ಸಿಕ್ಕಿರುತ್ತೆ. ಅದೇನಿರ್ಬೋದು ಅಂತ ನಮ್ಮ ಹೆಡ್ ಆಫೀಸರ್ ಕೂಡ ಚೆಕ್ ಮಾಡುವಾಗ ಈ ಚೈನಾದವರು ಆತರ ಡೆಡ್ ಬಾಡೀಸ್ ಹತ್ರ ಯೆಲ್ಲೋ ಕಲರ್ ಮಂತ್ರ ಪೇಪರ್ ಗಳನ್ನ ಹಾಕ್ತಾರಂತೆ. ಇದರಿಂದಾನೇ ಅರ್ಥ ಆಗೋಯ್ತು ಆ ಮೆಂಟಲ್ ಒಬ್ಬ ಚೈನೀಸ್ ಅಂತ. ಇದಕ್ ಮುಂಚೆನೆ ಹೇಳಿದ್ರು, ಬಟ್ ಅವನೇ ಅಂತ ಇವಾಗ ಕನ್ಫರ್ಮ್ ಮಾಡ್ತಾ ಇದಾರೆ. ಇನ್ನು ಹೇಳ್ಬೇಕಂದ್ರೆ ನಮ್ ಹೀರೋಗೆ ಕೂಡ ಸ್ಟ್ರೈಕ್ ಆಗುತ್ತೆ. ಚಿಕ್ಕ ವಯಸ್ಸಲ್ಲಿ ಹೀರೋ ಮತ್ತೆ ಅವ್ರ ಬ್ರದರ್ ನ ಇಬ್ಬರನ್ನು ಅವನೇ ಓಡಿಸ್ಕೊಂಡ್ ಬಂದಿದ್ದು ಅಂತ ಮುಖ ಈ ಸತಿ ಕ್ಲಿಯರ್ ಆಗಿ ಅವ್ನಿಗೆ ಕ್ಯಾಪ್ಚರ್ ಆಯ್ತು. ಈ ಕಡೆ ಜಂಗ್ ಕೂಡ ಸುಮ್ನೆ ಇಲ್ವಲ್ಲ, ಯಾರು ಏನು ಅಂತ ತಿಳ್ಕೊಬೇಕಲ್ವಾ. ಹೀರೋಯಿನ್ ಬೇರೆ ಹೆಲ್ಪ್ ಕೇಳಿದ್ಲಲ್ವಾ, ಅದಕ್ಕೆ ಆ ಹೀರೋಯಿನ್ ಕಾರ್ ಡ್ಯಾಶ್ ಕ್ಯಾಮ್ ನ ಇವನು ಹ್ಯಾಕ್ ಮಾಡಿರ್ತಾನೆ. ಅದ್ರಲ್ಲಿ ನೋಡಿದ್ರೆ ಆ ಆಕ್ಟ್ರೆಸ್ ಆ ಹುಡುಗಿ ಸಾಯೋದಕ್ಕೂ ಮುಂಚೆನೆ ನಮ್ಮ ಜಂಗ್ ಅವ್ರ ಅಣ್ಣನನ್ನೇ ಮೀಟ್ ಮಾಡಿರೋದು. ಮೋಸ್ಟ್ಲಿ ಅವನೇ ಇವಳಿಗೆ ಹೀರೋಯಿನ್ ಆಗೋದಕ್ಕೆ ಚಾನ್ಸ್ ಏನಾದ್ರು ಕೊಡ್ಸದ್ನ ಅಂತ ಗೊತ್ತಿಲ್ಲ. ಬಟ್ ಇವರಿಬ್ರು ಕಾರಲ್ಲಿ ಕೂತಿರೋದನ್ನ ಹಿಂದ್ಗಡೆಯಿಂದ ಆ ಮೆಂಟಲ್ ಕೂಡ ನೋಡ್ತಾ ಇದ್ದಾನೆ. ಕಂಪ್ಲೀಟ್ ಆಗಿ ಅದೆಲ್ಲಾನು ಆ ಡ್ಯಾಶ್ ಕ್ಯಾಮ್ ಅಲ್ಲಿ ಕ್ಯಾಪ್ಚರ್ ಆಗಿದೆ. ಅದನ್ನ ಜಂಗ್ ಕಂಡಿಡಿದ್ ಬಿಟ್ಟ. ಇಲ್ಲಿ ನಮ್ ಹೀರೋ ಮೆಂಟಲ್ ಫೋಟೋ ತಗೊಂಡೋಗಿ ಆ ಡಾಕ್ಟರ್ ನ ಸಾಯಿಸಿದ್ದ ಅಲ್ವಾ ಒಂದು ಮೆಂಟಲ್ ಹಾಸ್ಪಿಟಲ್, ಅಲ್ಲಿ ಆ ಫೋಟೋನ ತೋರಿಸ್ಬಿಟ್ಟು ಆ ಡಾಕ್ಟರ್ ನ ಸಾಯಿಸಿದ್ ಇವನೇನ ಅಂತ ಕೇಳಿದಾಗ ಹೌದು ಇವನೇ ಅಂತ ಕೂಡ ಹೇಳ್ಬಿಟ್ರು. ಅವಾಗ ನಮ್ ಹೀರೋಗೂ ಅರ್ಥ ಆಯ್ತು ಹೀರೋಯಿನ್ ಅವ್ರ ಅಪ್ಪನ ಸಾಯಿಸಿದ್ದು ಇವನೇ ಅಂತ. ಇದುವರೆಗೂ ಹೀರೋಯಿನ್ ಹೇಳಿರ್ಲಿಲ್ಲ ಅಷ್ಟೇ. ಆ ಸ್ಪೈಡರ್ ಟ್ಯಾಟೋ ಅಂತ ತಾನೇ ಹೇಳ್ತಾ ಇದ್ಲು, ಅದು ಇವನೇ ಅಂತ ಇವಾಗ ನಮ್ ಹೀರೋಗೆ ಅರ್ಥ ಆಯ್ತು. ಈ ಕಡೆ ಜಂಗ್ ಕೂಡ ಮೆಂಟಲ್ ಫೋಟೋ ತಗೊಂಡೋಗ್ಬಿಟ್ಟು ತೋರಿಸ್ತಾನೆ. ಈ ತರ ಆಕ್ಟ್ರೆಸ್ ಹುಡುಗಿನ ಸಾಯಿಸಿದ್ದು ಇವನೇ, ಅದು ಕನ್ಫರ್ಮ್ ಆಯ್ತು. ಈ ಡ್ಯಾಶ್ ಕ್ಯಾಮ್ ಅಲ್ಲಿ ಒಂದು ಫೋಟೋ ಎಲ್ಲ ಸಿಕ್ತು, ಇವನೇ ಚೈನಾದವನು ಅಂತ. ಅಂದ್ರೆ ನಿಮ್ಮ ಅಪ್ಪ ಸಾವಿಗೆ ಕೂಡ ಇವನೇ ಕಾರಣ ಅಂತ ಹೇಳಿದಾಗ ಅದಕ್ಕೆ ಇವರ ಕಸನ್ ಲೇಡಿ ಒಬ್ಳು ಇದ್ಲಲ್ವಾ, ಅಂದ್ರೆ ಆ ಮೆಂಟಲ್ ಅವರ ವೈಫ್ ಅವರ ಸಿಸ್ಟರ್ ಅಂತ ಹೇಳಿ ಇವ್ರು ಇದಕ್ಕೂ ಮುಂಚೆ ಹೋಗಿ ಕೇಳಿದಾಗ ಒಂದ್ 5 years ಅಲ್ಲಿ ಸತ್ತೋದ ಅಂತ ಕೂಡ ಹೇಳಿದ್ರಲ್ವಾ. ಹಂಗಾದ್ರೆ ನೀವು ಸತ್ತಿಲ್ಲ ಅಂತ ಹುಡುಗಿ ಹತ್ರ ಹೇಳ್ಬೇಕು ಅಂತ ಮನೆ ಹತ್ರ ಓಡೋಗ್ತಾಳೆ. ಅಲ್ಲೋದ್ರೆ ಇವಾಗ ನೀವೇನಕ್ ನಮ್ಮ ಮನೆ ಹತ್ರ ಬಂದ್ರಿ, ನೀವು ಇಲ್ಲಿ ಇರ್ಬೇಡಿ ಹೊರಟೋಗಿ ಅಂತ ಸ್ವಲ್ಪ ಗಾಬರಿಯಾಗಿ ಹೇಳ್ತಾಳೆ. ನೋಡಿದ್ರೆ ಅವಳಿಂದ ಕಡೆ ಕೂಡ ಬ್ಲಾಕ್ ಶಾಡೋ ಕಾಣಿಸ್ತಾ ಇರುತ್ತೆ. ಆ ಬ್ಲಾಕ್ ಶಾಡೋನ ಮುಟ್ಟಿದಾಗ ಆ ಮೆಂಟಲ್ ಲೇಡಿನ ಸಾಯಿಸ್ತಾನೆ ಅಂತ ಇವಳಿಗೆ ಅರ್ಥ ಆಯ್ತು. ನೀವು ಇಲ್ಲಿ ಇರ್ಬೇಡಿ, ಇಲ್ಲಿಂದ ಹೊರಟೋಗಿ ಅಂದಾಗ ನೀನ್ ನನ್ಗದೆಲ್ಲ ಹೇಳ್ಬೇಡ, ನೀನ್ ಫಸ್ಟ್ ಇಲ್ಲಿಂದ ಹೊರಟೋಗು ಅಂತ ಅವಳು ಬೈದ್ ಬಿಟ್ಟು ಡೋರ್ ನ ಕ್ಲೋಸ್ ಮಾಡ್ಬಿಟ್ಲು. ಆಮೇಲೆ ನಮ್ ಹೀರೋನು ಬಂದು ನಮ್ ಹೀರೋಯಿನ್ ಮನೆ ಹತ್ರ ನೋಡ್ತಾನೆ. ಈ ಫೋಟೋ ಕೆಳಗಡೆ ಬಿದ್ದಿರೋದ್ರ ನೋಡ್ಬಿಟ್ಟು ಹಂಗಾದ್ರೆ ಹೀರೋಯಿನ್ಗೆ ನಿಜ ಗೊತ್ತಾಗೋಯ್ತು, ಆ ಲೇಡಿನ ಕಾಪಾಡೋದಕ್ಕೆ ಅವಳು ಅಲ್ಲೇ ಹೋಗಿರ್ತಾಳೆ ಅಂತ ಟೆಲಿಪೋರ್ಟ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಆದ್ರೆ ಇವ್ನು ಹೋಗೋ ಟೈಮ್ಗೆ ಆಲ್ರೆಡಿ ಆ ಮೆಂಟಲ್ ಬಂದು ಆ ಲೇಡಿನ ಸಾಯಿಸ್ಬಿಟ್ಟಿದ್ದಾನೆ. ಇದನ್ನ ನೋಡಿ ಶಾಕ್ ಆಗಿ ನಮ್ ಹೀರೋಯಿನ್ಗೆ ಕಾಲ್ ಮಾಡ್ತಾ ಇರ್ತಾನೆ. ಅದೇ ಟೈಮ್ ಅಲ್ಲಿ ಈ ವಿಷಯ ಪೊಲೀಸ್ ಅವ್ರಿಗೆಲ್ಲ ಕೂಡ ಗೊತ್ತಾಗಿ ಹೆಡ್ ಪೊಲೀಸ್ ಆಫೀಸರ್ ಎಲ್ಲ ಕೂಡ ಆ ಜಾಗಕ್ಕೆ ಬಂದಿದ್ದಾರೆ. ಆದ್ರೆ ಇವಾಗ ಹೀರೋಯಿನ್ ಇಲ್ಲಿ ಬಂದ್ ಹೋಗಿದ್ದಾಳೆ ಅಂತ ನಮ್ ಹೀರೋಗೆ ಕನ್ಫರ್ಮ್ ಆಗಿ ಗೊತ್ತಲ್ವಾ. ಸೊ ಅಲ್ಲಿರೋ CCTV ಫುಟೇಜ್ ನೆಲ್ಲ ಚೆಕ್ ಮಾಡಿದಾಗ ಆ ಮೆಂಟಲ್ ಈ ಜಾಗಕ್ಕೆ ಬಂದು ಹೋಗಿರೋದನ್ನ ಹೀರೋಯಿನ್ ದೂರದಿಂದ ಗಮನಿಸಿದಾಳೆ. ಅವನನ್ನ ಫಾಲೋ ಮಾಡ್ಕೊಂಡು ಕೂಡ ಹೋಗಿದ್ದಾಳೆ. ಈ ವಿಷಯ ಗೊತ್ತಾಗಿ ರಿಪೀಟೆಡ್ ಆಗಿ ನಮ್ ಹೀರೋಯಿನ್ಗೆ ಕಾಲ್ ಮಾಡ್ತಾನೆ, ಬಟ್ ಅವಳು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಇವ್ನ್ಗೆ ಸಖತ್ ಭಯ ಆಗೋಯ್ತು, ಎಲ್ಲೋದ್ಲೋ ಏನೋ ಅಂತ ಹಂಗೆ ಹುಡ್ಕೊಂಡು ಹೋಗ್ತಾ ಇದಾರೆ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ನಮ್ಮ ಹೀರೋಯಿನ್ ಅವ್ರ ಅಮ್ಮ ಕ್ಯಾಪ್ಸೂಲ್ ನ ಎತ್ಕೊಂಡಾಗ ಡಾಕ್ಟರ್ ಕಿತ್ತಿಟ್ಕೊಂಡ್ರಲ್ವಾ, ಆ ಎಮರ್ಜೆನ್ಸಿ ಪೇಷಂಟ್ ನ ನೋಡಕ್ ಹೋದಾಗ ಆ ಕ್ಯಾಪ್ಸೂಲ್ ಅವ್ರಿಗೆ ಗೊತ್ತಿಲ್ಲದೆ ಪಾಕೆಟ್ ಇಂದ ಕೆಳಗಡೆ ಬಿದ್ಬಿಟ್ಟಿದೆ. ಇವಾಗ ಅದೇ ಹಾಸ್ಪಿಟಲ್ ಅಲ್ಲಿ ಒಂದು ಪೇಷಂಟ್ ಸೋಲ್ ನ ಕಲೆಕ್ಟ್ ಮಾಡೋದಕ್ಕೆ 2 ಗ್ರಿಮ್ ರಿಪ್ಪರ್ಸ್ ಬಂದಿರ್ತಾರೆ. ಅವ್ರ ಕೈಲಿ ಕ್ಯಾಪ್ಸೂಲ್ ಸಿಗುತ್ತೆ. ಇದು 444 ಅಲ್ವಾ, ಇದೇನ ಕಿಲ್ ಬಿದ್ದಿದೆ ಅಂತ ಎತ್ಕೊಂಡು ನೋಡ್ತಾರೆ. ಅದ್ರಲ್ಲಿ ಹೀರೋಯಿನ್ ಮುಖ ಕೂಡ ಇರುತ್ತೆ. ಮೋಸ್ಟ್ಲಿ ಇವ್ರೇನಾದ್ರೂ ಹೀರೋಯಿನ್ ಸೋಲ್ ನ ಕಲೆಕ್ಟ್ ಮಾಡ್ಬಿಡ್ತಾರ ಏನೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ನಮ್ ಹೀರೋ ಹುಡ್ಕೊಂಡು ಹೋದಲ್ವಾ, ಅಲ್ಲಿ ನಮ್ ಹೀರೋಯಿನ್ ಶೂ ಬಿದ್ದಿದೆ. ನೋಡಿದ್ರೆ ಫುಲ್ ಆಗಿ ಬ್ಲಡ್ ಆಗಿರುತ್ತೆ. ಅದನ್ನ ನೋಡಿ ತುಂಬಾನೇ ಭಯ ಪಟ್ಬಿಟ್ಟ ಎದ್ನೋ ಬಿದ್ದು ಅಂತ ಕಾಡೊಳಗಡೆ ಹೋಗ್ತಾ ಇದ್ದಾನೆ. ಅಲ್ಲಲ್ಲಿ ತುಂಬಾನೇ ಬ್ಲಡ್ ಆಗಿರುತ್ತೆ. ನಮ್ ಹೀರೋಯಿನ್ ಫೋನ್ ಎಲ್ಲ ಕೂಡ ಬಿದ್ದಿದೆ. ಇನ್ನು ಹೇಳ್ಬೇಕಂದ್ರೆ ಇಲ್ಲಿ ಪೊಲೀಸ್ ಅವ್ರು ಕೂಡ ಇರ್ತಾರೆ. ದಯವಿಟ್ಟು ಅದು ಹೀರೋಯಿನ್ ಮಾತ್ರ ಆಗಿರ್ಬಾರ್ದು ಅಂತ ಹೇಳಿ ತುಂಬಾ ಫೀಲ್ ಮಾಡ್ತಾನೆ. ಇವನ ಕ್ಯಾಪ್ಸೂಲ್ ಓಪನ್ ಮಾಡದೇ ಇರೋವರೆಗೂ ಹೀರೋಯಿನ್ ಸೋಲ್ ನ ಯಾರೋ ಕಲೆಕ್ಟ್ ಮಾಡಕ್ ಆಗಲ್ವಲ್ಲ, ಅದನ್ನ ಯೋಚನೆ ಮಾಡ್ತಾ ಇದ್ದಾನೆ. ಬಟ್ ಅಲ್ಲಿ ನಮ್ ಹೀರೋಯಿನ್ ಕಾಣಿಸ್ತಾ ಇಲ್ಲ. ಅಲ್ಲಿರೋ ಕೆಲವು ಸ್ಯಾಂಪಲ್ಸ್ ನೆಲ್ಲ ಫಾರೆನ್ಸಿಕ್ ಅವರು ತಗೊಂಡೋಗಿರ್ತಾರೆ. ನೈಟ್ ಫುಲ್ ಮಳೆ ಬರ್ತಾ ಇರುತ್ತೆ. ಅವಾಗೂ ನಮ್ ಹೀರೋ ಹುಡುಕ್ತಾನೆ ಇರ್ತಾನೆ. ಅವಾಗ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವ್ರು ಕಾಲ್ ಮಾಡಿ ಅದು ಹೀರೋಯಿನ್ ಬ್ಲಡ್ ತುಂಬಾ ಬ್ಲಡ್ ಲಾಸ್ ಆಗಿದೆ, ಮೋಸ್ಟ್ಲಿ ಹೀರೋಯಿನ್ ಸತ್ತಿರೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳಿದಾಗ ಈ ವಿಷಯನ ಕೇಳಿಸ್ಕೊಂಡು ನಮ್ ಹೀರೋಗೆ ಸಖತ್ ಶಾಕ್ ಆಗಿ ಅವ್ನ್ ನಮ್ ಹೀರೋಯಿನ್ ಕಿಡ್ನಾಪ್ ಮಾಡ್ಕೊಂಡು ಹೋಗಿರೋದು ಬೇರೆ ಯಾರು
ಅಲ್ಲ, ಆ ಸೈಕೋನೆ ಅವನೇ ಆ ಕತ್ತಿಯಲ್ಲಿ ನಮ್ ಹೀರೋಯಿನ್ ಕೂಡ ಚುಚ್ಚಿದಾನೆ. ಬಟ್ ಅವಳು ಸತ್ತಿದಾಳ ಇಲ್ವಾ ಅಂತ ಇನ್ನೂ ಕ್ಲಿಯರ್ ಆಗಿ ಗೊತ್ತಿಲ್ಲ. ಇನ್ನೊಂದ್ ಕಡೆ ಜೂನ ನಮ್ ಹೀರೋ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದ ಅಲ್ವಾ ಮೆಂಟಲ್ ಬಗ್ಗೆ, ಅಂದ್ರೆ ಅವನು ಸಾಯೋದಕ್ಕೂ ಮುಂಚೆನೆ, ಅವನಿಗೆ ಮೆಮೊರಿ ಲಾಸ್ ಆಗೋದಕ್ಕೂ ಮುಂಚೆನೆ ಅವನೊಂದು ರೆಸ್ಟೋರೆಂಟ್ ಹೋಗಿದ್ದಾನಂತೆ. ಇವಳಿಗೆ ಗೊತ್ತಾಗುತ್ತೆ. ಆ ರೆಸ್ಟೋರೆಂಟ್ ಬಿಲ್ ಕೂಡ ಅವಳ ಹತ್ರ ಇರುತ್ತೆ. ಅಲ್ಲಿಗೆ ತಗೊಂಡೋಗಿ ಮತ್ತೆ ನಮ್ ಹೀರೋ ಫೋಟೋ ಎಲ್ಲ ತೋರಿಸ್ಬಿಟ್ಟು ಕೇಳಿದಾಗ ನನ್ಗೆ ಇವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಆಕ್ಚುಲಿ ಅವತ್ತು ಇವ್ರ ಜೊತೆ ಇನ್ನೊಬ್ರು ಕೂಡ ಬಂದಿದ್ರು. ಅವ್ರ ಅವತ್ತು ಬಂದಾಗ ಅವ್ರ ಟ್ಯಾಬ್ಲೆಟ್ ನ ಕೂಡ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು ಅಂತ ಹೇಳಿ ಟ್ಯಾಬ್ಲೆಟ್ ನ ಕೂಡ ಕೊಡ್ತಾಳೆ. ಇಷ್ಟು ವರ್ಷ ಹಂಗೆ ಇಟ್ಟಿದ್ದಾಳೆ ನೋಡಿ ಅದನ್ನ. ಆ ಟ್ಯಾಬ್ಲೆಟ್ ನ ನೋಡಿದ ತಕ್ಷಣ ಅವಳಿಗೆ ಅರ್ಥ ಆಯ್ತು ಇದನ್ನ ಯಾರು ಕನ್ಸಲ್ಟ್ ಮಾಡಿರ್ತಾಳೆ ಅಂತ. ಸ್ಟ್ರೇಟ್ ಆಗಿ ಅವಳು ಹಾಸ್ಪಿಟಲ್ಗೆ ಹೋಗಿ ಆ ಗ್ರಿಮ್ ರಿಪರ್ ಡಾಕ್ಟರ್ ಅಂತ ಹೇಳಿದ್ವಲ್ಲ, ಅವರೇ ಇದನ್ನ ನಮ್ ಹೀರೋಗೆ ಕನ್ಸಲ್ಟ್ ಮಾಡಿರೋದು. ನೀವೇನಕ್ಕೆ ಇದನ್ನ ಕೊಟ್ರಿ, ಇದನ್ನ ಹೀರೋ ಹಾಕೊಳ್ಳೇಬಾರ್ದು ಅಂತ ಹೇಳ್ತಾರೆ. ಇದೇ ಟೈಮಲ್ಲಿ ಈ ಕಡೆ ನಮ್ ಹೀರೋ ಅದು ಹೀರೋಯಿನ್ ದೇ ಇರ್ಬೋದು, ಮೋಸ್ಟ್ಲಿ ಹೀರೋಯಿನ್ ಸತ್ತಿರೋ ಚಾನ್ಸ್ ಕೂಡ ಇದೆ ಅಂತ ಹೇಳಿದ್ರಲ್ವ, ಅದನ್ನ ತಿಳ್ಕೊಂಡು ಇವ್ನ್ ಶಾಕ್ ಆಗ್ಬಿಟ್ಟು ಸ್ಟ್ರೇಟ್ ಆಗಿ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಹತ್ರನೇ ಹೊರಟೋಗ್ತಾನೆ. ಖಂಡಿತ ಅದು ಹೀರೋಯಿನ್ ಆಗಿರೋದಿಲ್ಲ, ನೀವು ಒಂದ್ಸತಿ ಮತ್ತೆ ಚೆಕ್ ಮಾಡಿ ಅಂತ ತುಂಬಾ ಫೀಲ್ ಮಾಡಿ ಅಳ್ತಾ ಇರ್ತಾನೆ. ಆ ಟೈಮಲ್ಲಿ ಸಡನ್ ಆಗಿ ಅವ್ನಿಗೊಂಥರ ಹಾರ್ಟ್ ಇಟ್ಕೊಳಂಗ್ ಆಗುತ್ತೆ. ಹಂಗೆ ತಲೆ ಸುತ್ತಿ ಕೆಳಗಡೆ ಬಿದ್ಬಿಟ್ಟ. ಈ ಕಡೆ ಜೂನಾ ಮತ್ತೆ ಡಾಕ್ಟರ್ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋನ ಅದೇ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರೋದು. ನಮ್ ಹೀರೋನೇ ಬಂದಿರೋದು ಅಂತ ಗೊತ್ತಾಗಿದ ತಕ್ಷಣ ಇವಳೆ ಹೋಗಿ ನಮ್ ಹೀರೋಗೆ ಟ್ರೀಟ್ಮೆಂಟ್ ಮಾಡ್ತಾಳೆ. ಪಕ್ಕದಲ್ಲೇ ಇದ್ದು ನೋಡ್ಕೊಂತಾಳೆ. ನಮ್ ಹೀರೋಗೆ ಎಚ್ಚರ ಆಗಿದ ತಕ್ಷಣ ಜೂನಾ ನೋಡಿ ಸರಿಯಾಗಿ ಬೈತಾನೆ. ಆಲ್ಮೋಸ್ಟ್ ಹೊಡಿಯಕ್ಕೆಲ್ಲ ಹೊರಟೋಗ್ತಾನೆ. ಹೀರೋನ್ ಹತ್ರ ನಿಜ ಹೇಳ್ಬೇಡ ಅಂತ ಹೇಳಿದೆ. ಏನಕ್ ನೀನ್ ನಿಜ ಹೇಳ್ದೆ ಅಂತ. ಆದ್ರೆ ನಮ್ ಹೀರೋಯಿನ್ ಹಾಸ್ಪಿಟಲ್ ಅಲ್ಲಿ ಇರ್ತಾನ. ಅವ್ನ್ ಅಲ್ಲಿಂದ ಹೋಗ್ಬೇಕು ಅಂತ ನೋಡಿದಾಗ ಡಾಕ್ಟರ್ ಬಂದು ತಡಿತಾರೆ. ಇಲ್ಲ ನೀವು ರೆಸ್ಟ್ ತಗೊಬೇಕು, ಇಲ್ಲೇ ಇರಿ ಅಂತ. ಆವಾಗ ನಮ್ ಹೀರೋ ಕೋಪ ಪಟ್ಟ ಡಾಕ್ಟರ್ ನ ಸೈಡ್ ತಳ್ಬೇಕಾದ್ರೆ ಅಲ್ಲಿಂದ ಕ್ಯಾಪ್ಸೂಲ್ ಕೆಳಗಡೆ ಬೀಳುತ್ತೆ. ಆದ್ರೆ ನೋಡಿ ನಮ್ ಹೀರೋಗೆ ಸಖತ್ ಶಾಕ್ ಆಗೋಯ್ತು. ಆದ್ರೆ ಡಾಕ್ಟರ್ ಕ್ಯಾಪ್ಸೂಲ್ ಬಗ್ಗೆ ಏನು ಗೊತ್ತಿಲ್ಲ ಅನ್ನೋ ತರ ಒಂದು ರಿಯಾಕ್ಷನ್ ನ ಕೊಡ್ತಾನೆ. ಇದು ಆಕ್ಚುಲಿ ಗ್ರಿಮ್ ರಿಪರ್ಸ್ ಕೈಯಲ್ಲಿ ಹೋಯ್ತಲ್ವಾ, ಅವ್ರ ಅದನ್ನ ಅಲ್ಲೇ ಡಸ್ಟ್ ಬಿನ್ ಅಲ್ಲಿ ಬೇರೆ ಹಾಕ್ಬಿಟ್ಟು ಹೋಗಿರ್ತಾರೆ. ಅದೇ ಇವಾಗ ನಮ್ ಹೀರೋ ಕೈಗೆ ಸಿಕ್ಕಿರೋದು. ಅಷ್ಟೇ ಅಲ್ಲದೆ ನಮ್ ಹೀರೋ ಇದಕ್ಕೂ ಮುಂಚೆ ಜೂನನ ಬೈದ ಅಲ್ವಾ ಒಳಗಡೆ ವಾರ್ಡ್ ಅಲ್ಲಿ, ಅವಾಗ ನಿನ್ನಿಂದಾನೆ ಹೀರೋಯಿನ್ ಸತ್ತೋದ್ಲು ಅನ್ನೋ ವಿಷಯನ ಕೂಡ ಹೇಳಿರ್ತಾನೆ. ಇದನ್ನ ಕೇಳಿಸ್ಕೊಂಡು ಇವಾಗ ಇವಳು ತುಂಬಾ ಫೀಲ್ ಮಾಡ್ಕೊಂಡು ಕಾರ್ ಹತ್ರ ಹೋಗ್ಬೇಕಾದ್ರೆ ಅಲ್ಲಿಗೆ ಮೆಂಟಲ್ ಬಂದಿರ್ತಾನೆ. ಅವಳು ಕತ್ತನ್ನ ಇಟ್ಬಿಟ್ಟು ಬೆದರಿಸ್ತಾ ಇರ್ತಾನೆ. ನಾನ್ ಇವಾಗ ದೇಶ ಬಿಟ್ಟು ಹೋಗ್ಬೇಕು, ನಾನ್ ಮಾಡ್ಬೇಕಾಗಿರೋ ಕೆಲಸನ ಆದಷ್ಟು ಬೇಗ ಮುಗಿಸ್ಬಿಟ್ಟು ದೇಶ ಬಿಟ್ಟು ಚೈನಾಗೆ ಹೋಗ್ಬೇಕು, ಅದಕ್ಕೆ ನನ್ಗೆ ದುಡ್ಡು ಬೇಕು, ಮರ್ಯಾದಾಗ ದುಡ್ಡು ಕೊಡು ಅಂದಾಗ ನೀನೇನ ಹೀರೋಯಿನ್ ಸಾಯಿಸಿದ್ದು, ಹೀರೋಯಿನ್ ಸಾಯಿಸ್ಬಿಟ್ಟ ಅಂತ ಇವಳು ತುಂಬಾ ಫೀಲ್ ಮಾಡಿ ಕೇಳುವಾಗ ಅದ್ರ ಬಗ್ಗೆ ಎಲ್ಲ ನೀನೇನ ಕೇಳ್ತಾ ಇದ್ಯಾ, ನಿನಗದು ಬೇಡದೇ ಇರೋ ವಿಷಯ, ನಾನು ಕೇಳಿದ್ದನ್ನ ಮಾತ್ರ ಕೊಡು ಅಂತ ಹೇಳಿ ತುಂಬಾ ಅವಳನ್ನ ಬೆದರಿಸ್ತಾನೆ. ಇದಕ್ ಮೇಲೆ ಏನಾಯ್ತು ಅಂತ ನಾವ್ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ಅಮ್ಮಮ್ಮ ಅಂದ್ರೆ ಒಂದು 2-3 ಪಾರ್ಟ್ ಬರುತ್ತೆ ಅಷ್ಟೇ. ಆದಷ್ಟು ಕಡಿಮೆ ಟೈಮಿಂಗ್ ಅಲ್ಲಿ ಮುಗ್ಸಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದು ಹೊಸ ಸೀರೀಸ್ ನ ಸ್ಟಾರ್ಟ್ ಮಾಡೋಣ. ಈ ಸೀರೀಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇವತ್ತಿನ ಈ ಪಾರ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.